हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिंगयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुसुतिहमानसदिं भजिपेन जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त परम पूज्यरितकंथ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶಬ್ದಗಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮೃತ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿತಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಶಬ್ದಗಳವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಸದ್ಗುರುವರ ಅತ್ಯಂತ ಶ್ರೇಷ್ಠವಿರತಕ್ಕಂಥ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಮಂಗಲಮಯತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ನಂದೀಶ್ವರಪುರದ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಸನ್ನಿಧಿಗೆ ಆಗಮಿಸಿ ಅವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧ್ಯಾಸನ ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸೌಂದರ್ಯಕ್ಕೆ ಸಾಕ್ಷಿಪೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಪರಮ ಪವಿತ್ರತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಅಂದರೆ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಗ್ರಂಥ ಅದರಲ್ಲಿ ಎಷ್ಟನೇ ಅಧ್ಯಾಯ? ಅದರಲ್ಲಿ 22ನೇ ಅಧ್ಯಾಯ ಭಾಗ 9ನೇ ಭಾಗವನ್ನು ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. 9ನೇ ಭಾಗದ 22ನೇ ಅಧ್ಯಾಯ ಇವತ್ತು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ನಾವು ನೀವೆಲ್ಲ ಎಲ್ಲಿ ಹೋಗ್ರಿ ಚಂದ್ರನೋಡ್ಗು ಇವತ್ತು ಕೂಡ ಆದಮೇಲೆ ಎಲ್ಲರೂ ಕೂಡ್ಕೊಂಡು ಸದ್ಗುರುರ ಜೊತೆ ಪ್ರವಾಸಕ್ಕೆ ಹೋಗೋಣ. ಪರಮ ಪೂಜೆ ಇರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ತಮ್ಮ ಪರಮ ಪವಿತ್ರ ಇರತಕ್ಕಂಥ ಪುಣ್ಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ವಾಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಪೂರ್ವದಲ್ಲಿ ಎಷ್ಟೋ ವರ್ಷಗಳ ಪೂರ್ವದಲ್ಲಿ ಕಪಿಲ ಮಹಾಮುನಿಗಳ ತಾಗಿರ್ತಾರೆ. ಆ ಕಪಿಲ ಮಹಾಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನ ಅದು ಕೆಲವರು ಕೇಳಿದ್ರಿ, ಕಾಜಿ ಬೆಳಿಗ್ಗೆ ಬಸವೇಶ್ವರ ಅಂತಕ್ಕಂಥವ್ರು, ಇನ್ನುಳಿದ ಕೆಲವರು ಶಿಷ್ಯರು ಕೇಳಿದ್ರೆ ಸಿಂಧೂರಿನವರು ಮತ್ತು ಉಮ್ರಾಣಿಯವರು ಕೂಡ್ಕೊಂಡು ಮೊದಲು ಮಠ ಸ್ಥಾಪನಾ ಮಾಡುವಾಗ ಅಪ್ಪ ಅವರಲ್ಲಿ ತುಂಬ ಎಲ್ಲ ನೀರದ ಇಲ್ಲ ಮತ್ತು ಬೇರೆ ಬೇರೆ ಪ್ರಾಣಿ ಇರ್ತಾವೆ, ಇಲ್ಲಿ ಅಷ್ಟು ಭಯಾನಕವಾಗಿರ್ತಕ್ಕಂಥ ಸ್ಥಾನ ನಮ್ಮಲ್ಲಿ ಬಂದು ವಾಸ ಮಾಡ್ರಪ್ಪ ಅವರು ಊರೊಳಗೆ ಬರೀ ಊರಾಗ ಇರುತ್ತೆ. ಅಪ್ಪ ಹೇಳಿದ್ರು ಇಲ್ಲ ನಾವು ಇಲ್ಲಿ ವಾಸ ಮಾಡ್ತೀವಿ, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಮತ್ತು ಬೇರೆ ಸಿಂಧೂರವ್ರು ಕೇಳಿದ್ರು, ಅಲ್ಲಿ ಬರೋದು ಅಂತ ಹೇಳಿದ್ರು. ಎರಡೂ ಊರಿಗೆ ನಾವು ಬರೋದಿಲ್ಲ ಅಂತ ಹೇಳಿದ್ರು, ಇಲ್ಲೇ ನಾವು ವಾಸ ಮಾಡ್ತಾಯಿದ್ದೀವಿ. ಅದಕ್ಕೆ ಆಗ ಅವ್ರು ಕೇಳಿದ್ದೆಲ್ಲ ಹಿರಿಯರ ಒಳಗೆಲ್ಲ ಕುಡ್ಕೊಂಡು ಕೇಳಿದ್ರು. ಆ ಕಾಜಿ ಬೆಳಿಗ್ಗೆ ಬಸವೇಶ್ವರನವ್ರು ಕೇಳಿದ್ರು, ಏನು ಕೇಳಿದ್ರು ಅಪ್ಪವ್ರ, ಇಲ್ಲಿ ಅಂಥದ್ದೇನದ ಕೆಟ್ಟ ನೀರು ಹರಿತದೆ, ತಂಪಿರ್ತದೆ, ಸರ್ಪಗಳಿರ್ತವೆ, ಬೇರೆ ಬೇರೆ ಪ್ರಾಣಿ ಇರ್ತವೆ,
ಇಷ್ಟೆಲ್ಲ ಕಷ್ಟದೊಳಗೆ ಇಲ್ಲೇ ನೀವು ಇಲ್ಲೇ ಇರ್ಬೇಕಂದ್ರೆ ಊರು ಬಿಟ್ಬಿಟ್ಟು ಇಲ್ಲೇ ಇರ್ತೀರಿ ಅಂದ್ರೆ ಅದರೊಳಗೆ ಏನು ವಿಶೇಷ ಅದು ಅಂತ ಪ್ರಶ್ನೆ ಕೇಳ್ತಾರೆ. ಅವರು ಅಪ್ಪವ್ರು ಹೇಳ್ತಾರೆ, ಇದು ವಿಶೇಷ ಅದಪ್ಪ, ವಿಶೇಷ ಅದು. ಏನದ ರೀ ನಮಗೂ ತೋರಿಸೋದು. ಹಾಗಾದ್ರೆ ಬರ್ರಿ ಅಂತೇಳಿ ಹೇಳ್ತಾರೆ. ಈಗ ಏನಲ್ಲಿ ಆಶ್ರಮದಲ್ಲಿ 108 ಪತ್ರಿಕೆಗಳು ಆಗಿನ ಕಾಲದಲ್ಲಿ ಅದ್ರೊಳಗೆ ಭಾಗ ಒಂದು ಕಡೆಗೆ ಅಲ್ಲ ಒಂದು ಎಲ್ಲಮ್ಮ ದೇವಿ ಪೂಜೆ ಮಾಡ್ತಾರಲ್ಲಿ, ಆ ಕಡೆಗೆ 3 ಪತ್ರಿಕೆ ಇರ್ತವೆ. ಒಂದು ಕಡೆ 3 ಪತ್ರಿಕೆ. ಆ 3 ಪತ್ರಿಕೆ ನೋಡು ಒಂದು ದೊಡ್ಡದಾಗಿರ್ತದೆ, ಹುತ್ತಿರ್ತದೆ, ದೊಡ್ಡದು ಇಷ್ಟು 6-7 ಫೂಟ್ ಹುತ್ತಿರ್ತದೆ. ಅದು ಸಾಯಂಕಾಲ ಏನು ಸ್ವಲ್ಪ ಪ್ರಕಾಶ ಕಡಿಮೆ ಆಯ್ತಲ್ಲ, ಸೂರ್ಯ ಪ್ರಕಾಶ ಕಡಿಮೆ ಆಗಿ ಸಂಧ್ಯಾ ಸಮಯ ಆಯ್ತು, ಅಲ್ಲಿಂದ ಅದು ಸಪ್ತವರ್ಣಗಳಿಂದ ಹೊಳಿತದ್ರಿ. 7 ವರ್ಣಗಳಿಂದ ಕೂಡಿ ಮಹಾಪ್ರಕಾಶ ಬರ್ತಾವೆ. ಆ ಹೊತ್ತಿನಿಂದ ಬೆಳಕು ಬರ್ಲಿಕ್ಕೆ ಆಗ್ತದೆ. ಯಾವತ್ತು ಹೀಗೆ ಜಗ ಜಗ ಯಾರು ಬಲ್ಪ್ ಹಚ್ಚಾರ ಸದೇ ಹೀಗೆ ಬೇರೆ ಬೇರೆ ಬಣ್ಣ ಬರ್ತದೆ, ಪ್ರಕಾಶ ಬರ್ತದೆ, ಬೆಳಕು ಬರ್ತದೆ. ಅಲ್ಲಿ ಹೋಗಿ ತೋರಿಸ್ತಾರಪ್ಪ, ನೋಡ್ರಿ ಅಂತ ಕೇಳ್ತಾರೆ. ಅವ್ರ ಥರಪ್ಪ ಈ ಬೆಳಕು ಹೊತ್ತು ಈಗ ಹೊಳಿತದ್ರಪ್ಪ, ಏನು ಅಂತ ಕೇಳಿದವ್ರು ಹೇಳ್ತಾರೆ. ಇಲ್ಲಿ ಕಪಿಲ ಮಹಾಮುನಿಗಳು ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡ್ತಕ್ಕಂಥ ಅವ್ರ ತಪಸ್ಸಿನ ಪ್ರಭಾವದ ಈ ಹೊತ್ತಿನಲ್ಲಿ ಅಂಥ ಒಂದು ಶಕ್ತಿ ಅದಪ್ಪ ಇಲ್ಲಿ, ಅದಕ್ಕಾಗಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆಗ ಮತ್ತೆ ಕೇಳ್ತಾರೆ ಕೆಲವೊಬ್ರು, ಅಪ್ಪವ್ರ ಇದು ಅಲ್ಲದ ಮತ್ತೇನು ಮತ್ತು ವಿಶೇಷ ಅದನ್ರಿ ಇಲ್ಲಿ ಅಂತ ಕೇಳಿ ಅಪ್ಪವ್ರು ಅಂತಾರೆ. ಅದು ಎಲ್ಲಿದೆ ಅಂದರೆ ಇಲ್ಲಿ ಬರೀ ಅಂತ ಹೇಳ್ತಾರೆ. ಏನದ ಕೇಳ್ತಾರೆ, ಈ ಸ್ಥಾನದಲ್ಲಿ ಒಳಭಾಗ ಕಪಿಲ ಮಹಾಮುನಿಗಳು ಯಜ್ಞ ಮಾಡಿರ್ತಕ್ಕಂಥ ಯಜ್ಞದ ಕುಂಡದ ಒಳಭಾಗದಲ್ಲಿ ಅದರೊಳಗೆ ಪ್ರಸಾದ ಅದು ಅಂತ ಹೇಳ್ತಾರೆ. ಒಳಗೆ ಎಲ್ಲಿದ್ದಾರಪ್ಪ ಅವ್ರು ಕೇಳ್ತಾರೆ. ಇದು ನೆಲ ಅಗಿಬೇಕು, ನೆಲ ಅಗಿಬೇಕು. ಎಷ್ಟಂದ್ರೆ ನೀವು ಈ ಕೈ ಮಾಡಿ ಎಷ್ಟು ಎತ್ತರ ಆಗ್ತದೆ, ಒಂದು ಆಳೆ ಎತ್ತರ ಈ ಕೈ ಮಾಡಿ ಅಷ್ಟು ನೆಲ ಆಗಿದ್ರೆ ಅದ್ರ ಒಳಭಾಗದ ಯಜ್ಞ ಕುಂಡದ ಅದ್ರ ಒಳಭಾಗ ಆಗಿನ ಯಜ್ಞ ಮಾಡಿದ ಪ್ರಸಾದದ ಅಂತ ಹೇಳಿದ್ರು. ಮತ್ತು ಈಗ ಬೆಳಗಿರ್ತಾರೆ ನಾವು ಸಂಶಯ, ಈಗ ಬರೀ ಎಲ್ಲರೂ ಅದು ಅಗದ ಬಿಡು ತೊಗೊಂಡ್ರೆ ಗುದ್ಲಿ ನೋಡಿ ಸರಿಗೆ ತೊಗೊಂಡ್ಬರ್ದು. ಅಪ್ಪರು ಹೇಳಿದ್ರೆ ಇರಬಹುದು ಅದು ನೋಡಿ ಮತ್ತೊಬ್ರ್ತಾರೆ ಮೇಲೆ ಒಂದಿಟ್ಟು ಖರ್ಚಿಲ್ಲ ಅಲ್ಲಿ ಇರ್ತದೆ. ಕೆಲವೊಬ್ರು ಅದಪ್ಪ ಮಹಾತ್ಮರ ವಾಕ್ಯ ಸುಳ್ಳು ಆಗ್ತದೆ. ಕೆಲವೊಬ್ರು ತೊಗೊಂಡ್ರೆ ಬರಲಿ, ನೀವು ಏನು ಎಷ್ಟು ತಡ ಮಾಡ್ತೀರಿ ಅಂತ ಐದಾರು ಸ್ವಲ್ಪ ಸೆಟ್ಟಾಗಿ ತರಿಸಿ ಮಾಡಿ ಯಾವಾಗ ನೋಡಿ ಯಾವಾಗ ನೋಡಿ ಆಗಿದ್ರೆ ಪಾಡ ಚಲೋ, ಯಾವಾಗ ನೋಡಿ ಏನಿರ್ಬೋದು ಹೇಗಿರ್ಬೋದು ನೀವು ಅಪೇಕ್ಷೆ ಪಟ್ಟು ನೋಡ್ತಕ್ಕಂಥ ಭಕ್ತಿ ನೋಡ್ತಕ್ಕಂಥ ಕೆಲವ್ರು ಬೆಳಗ್ಗೆ ಅವ್ರು ಎಲ್ಲರ ತಲೆ ಬೇರೆ ಒಳಗೆ ಎಲ್ಲರ ಬುದ್ಧಿ ಬೇರೆ ಬೇರೆ ಅನಿಸಿದ್ದೆ ಅಲ್ಲಿ ಮಾಡ್ಕೋದು ಕೂತ್ರು ಅಷ್ಟೊಳಗೆ ತೊಗೊಂಡು ಬಂದ್ರಿ ಅಗಿರತ್ತೆ ಹೇಳಿದ್ರಿ. ಮತ್ತೇನು ತಯಾರಾಗಿ ಅಗಿದೋ ಚಲೋ ಆತ ಪ್ರಾಣ ಮಾಡಿದ್ರು. ಅಗಿತ ಹೋದರು. ಒಂದು ಆಳೆತ್ರ ಅಗಿದ್ರೆ ಯಾವಾಗ ಆಳೆತ್ರ ಅಗಿದ್ರು ಯಜ್ಞ ಕುಂಡು ಸಿಕ್ಬಿಡ್ತಿರು ಒಮ್ಮೆ ಅಲ್ಲಿ ಒಳಗೆ. ಹೊರಗಲ್ಲಿ ಮೊದಲು ಖರ್ಚು ಇಲ್ಲರಿ, ಏನಿಲ್ಲ, ನೆಲ ಖುಲ್ಲ ನೆಲ ಅದಲ್ಲಿ ಖುಲ್ಲ ಹೊರಗೆ ಇರ್ತಾವ ನೋಡ್ರಿ, ಖುಲ್ಲ ನೆಲ. ಅದ್ರೊಳಗೆ ಎಲ್ಲಿ ಕೂಡ ಏನು ಮಾಡಿದ್ದು ಏನಿಲ್ಲ, ಖುಲ್ಲದ ಅಂತಲ್ಲಿ ಒಳಗೆ ಯಜ್ಞ ಕುಂಡು ಸಿಕ್ತು. ಯಜ್ಞ ಕುಂಡದೊಳಗೆ ಪ್ರಸಾದ ಆಗಿನ ಯಜ್ಞ ಮಾಡಿದ ಪ್ರಸಾದ ಸಿಕ್ತು. ಅವರೆಲ್ಲರೂ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅಪ್ಪವ್ರ ಹುತ್ತಿನೊಳಗಂಥ ಶಕ್ತಿ ರೀ, ಯಜ್ಞ ಕುಂಡು ಕೆಳಭಾಗದ ಶಕ್ತಿ ಅದ. ಅಪ್ಪವ್ರ ತಮ್ಮ ಇಚ್ಛೆದ್ದು ತ್ಯಾಗರಿ. ಅಪ್ಪವ್ರ ಅದು ಇಂಥ ಒಂದು ಸ್ಥಾನದಲ್ಲಿ ತೊಂದರೆ ಆಗತ್ತೆ ನಾವು ಹೇಳಿದ್ರಿ. ಅಪ್ಪರ ಊರೊಳಗೆ ಮಾಡಿದ್ರೆ ಸರಿ ಇಲ್ಲಿ ಭಯ ಅಂತ ಅಪ್ಪ ಹೇಳಿದ್ವಿ. ಊರೊಳಗೆ ಭಯ ಇರ್ತದಪ್ಪ, 108 ಗದ್ಲಿರ್ತಾವ, ಅರಣ್ಯದಲ್ಲಿ ಶಾಂತಿ ಇರ್ತವೆ. ಮನುಷ್ಯರ ಮುಖ ನೋಡಿದಾಗ ಯಾವ್ಯಾವುದೋ ಭಾವನೆ ಬರ್ತವೆ. ಗಿಳಿ ಮುಖವನ್ನು ನೋಡ್ರಿ, ಗಿಡಗಳ ಮುಖವನ್ನು ನೋಡ್ರಿ, ಕೋಗಿಲೆ ಮುಖವನ್ನು ನೋಡ್ರಿ, ಹೇಗಿರ್ತದೆ, ಸಂತೋಷ ಇರ್ತದೆ. ನೀರು ಹರಿಯುವ ನೀರನ್ನು ನೋಡ್ರಿ, ಆನಂದ ಇರ್ತದೆ. ಹೂಗಳನ್ನು ನೋಡ್ರಿ, ಹಣ್ಣುಗಳನ್ನು ನೋಡ್ರಿ, ಎಷ್ಟು ಸಂತೋಷ ಇರ್ತದೆ. ಊರೊಳಗೆ ಒಬ್ರು ಯಾರ ಮುಖ ನೋಡ್ರಿ, ಒಬ್ರು ಮುಖ ನೋಡ್ರಿ ಶಿಟ್ಟರ್ ಅನಿಸ್ತದ. ಅದು ಮುಂಜಾನೆ ಎದ್ದು ಯಾರ ಮುಖ ನೋಡಿ ಬನ್ನಿ ಮಾರಾಯ ನನ್ನ ಕೆಲಸನ ಆಗಲಿಲ್ಲ. ಹೀಗೆ ಬೇರೆ ಬೇರೆ ಮುಖ ಸಿಕ್ಕ ತೊಂದರೆ ಇರ್ತದಪ್ಪ. ಇಲ್ಲಿ ಏನು ಸ್ಥಾನದಲ್ಲಿ ಪವಿತ್ರ ಕ್ಷೇತ್ರ ಇಲ್ಲಿಯವರು ಅಂತ ಹೇಳ್ದು. ಆಯ್ತಪ್ಪ ಅವ್ರು, ಮತ್ತು ನಾವೇನು ತಾವು ಇರ್ತೀರ, ನಾವು ಬರೋದು ಊದು ಮಾಡ್ತೀರಪ್ಪ ಅವ್ರು. ಆಯಿತು ಬರ್ರಿ ಹೋಗ್ರಿ ಇರ್ತೈತಪ್ಪ ಅವ್ರು. ಅಲ್ಲಿ ಆ ನಂತರ ಮಠ ಸ್ಥಾಪನೆ ಆಗ್ತದೆ. ಅಪ್ಪರಲ್ಲಿ ವಾಸ ಮಾಡ್ತಾರೆ. ಅಂದರೆ ಮಹಾತ್ಮರದ್ದು ಎಲ್ಲೋ ವಿಶೇಷ ರೀ. ಶ್ರೀಕೃಷ್ಣ ಭಗವಂತ ಜನ್ಮ ಕರ್ಮ ಶಮೆ ದಿವ್ಯ ಅಂತ ಹೇಳಿಲ್ಲ. ನನ್ನ ಜನ್ಮನೂ ದಿವ್ಯ, ನನ್ನ ಕರ್ಮನೂ ದಿವ್ಯ ಅಂತ ಹೇಳ್ತಾರೆ. ನನ್ನ ಜನ್ಮ ನನ್ನ ಕರ್ಮ ದಿವ್ಯ ನೋಡಿ. ಈಗ ಸದ್ಯ ಅಪ್ಪವ್ರ ಕೂಡ ಹೇಳಿದ್ರು, ಅಪ್ಪವ್ರ ಕಾರ್ಯ ಅಂತದ್ರಿ. ಅಲ್ಲಿ ನೆಲದೊಳಗೆ ಮುಚ್ಚಿರ್ತಕ್ಕಂಥ ಯಜ್ಞ ಕುಂಡ ಅದನ್ನು ಹೇಳಿದರು. ಹೊಳಿತಕ್ಕಂಥ ಹುತ್ತದೊಳಗೆ ಪ್ರಕಾಶವನ್ನು ತೋರಿಸಿದ್ರು. ಅಲ್ಲೇ ಮಠವನ್ನು ಸ್ಥಾಪನೆ ಮಾಡಿದರು. ಅವ್ರು ಕ್ಷೇತ್ರ ರಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಅಪ್ಪವ್ರು ಹೇಳಿದರು, ಮಗು ನಾನು ಹಿಂದಿನ ಜನ್ಮದಲ್ಲಿ 3 ಸ್ಥಾನದಲ್ಲಿ ಮಠಗಳನ್ನು ಕಟ್ಟುವಗೋಸ್ಕರ, ಮುಂದೆ ಮಠವನ್ನು ಈಗಿನ ಜನ್ಮದಲ್ಲಿ ಮಠ ಸ್ಥಾಪನೆ ಮಾಡೋಗೋಸ್ಕರವಾಗಿ 3 ಸ್ಥಾನದಲ್ಲಿ
ಈ ತೆಂಗಿನಕಾಯಿಗಳನ್ನು ನಾರಿಕೇಳ ಅಂತಾರೆ ಸಂಸ್ಕೃತದಲ್ಲಿ, ನಾರಿಕೇಳ ಫಲವನ್ನು ನಾನು ಸ್ಥಾಪನಾ ಮಾಡಿದ್ದೇನೆ ಅಂಥೇಳಿ ಹೇಳಿದರು. ಒಂದನೇ ಫಲವನ್ನು ಮಧುರಖಂಡಿಯಲ್ಲಿ ಈಗ ದಾಸೋಹದಲ್ಲಿ ಆ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದಾರಂತ. ಆ ನಂತರ ಎರಡನೇ ಸ್ಥಾನ ಇಲ್ಲಿ ನಂದೇಶ್ವರ್ ಈ ಮಠ, ಮೂರನೇ ಸ್ಥಾನ ಇಲ್ಲಂದ್ರೆ ಸಿಂಧೂರು ಮಠ. ಹೀಗೆ ಇನ್ಯಾವಾಗ ಹಿಂದಿನ ಜನ್ಮದಲ್ಲಿ ಮೊದಲ ಈ ಊರೊಳಗೆ ನೀವು ನಾವು ನಮ್ಮ ಮುಂದೆ ನೀವು ನಿಮ್ಮ ಮುಂದೆ ನಾವು ಕೂಡುವಾಗ ಮೊದಲ ಅಪ್ಪೋರ ಮಠ ಸ್ಥಾಪನೆ ಮಾಡ್ಯಾರಿ. ಮೊದಲ ಮಾಡ್ಯಾರ ಹಿಂದಿನ ಕಾಲದಲ್ಲಿ ಗೋಲ ಶಂಕರ್ ತೆಗೆದು. ಅಂತರ ಅಷ್ಟೇ ಅಲ್ಲ, ಇಲ್ಲೊಬ್ಬರು ಅಜ್ಜಿ ಇದ್ರು, ಬಹುಶಃ ಅವರು ಒಬ್ಬರು ಅವರ ಸಂತರ ಆಯನ ಇರ್ಬೋದು, ಬಹುಶಃ ಒಬ್ಬರ ಅಜ್ಜಿ ಬರ್ತೀನಿ, ನಿಮ್ಗೆ ಯಾರಿಗೆ ಗುರುತಿರ್ಬೋದು. ಅವರ ಬೆಳ್ಳಿ ಕಡೆಗಳು ಹಾಕುತ್ತಿದ್ರು. ಅವ್ರು ಬಂದು ಆ ಮೊದಲ ಮಠ ಇದ್ರಲ್ಲೇ ಆ ಸ್ಥಾನದಲ್ಲಿ ಆ ಮಠವನ್ನು ಸ್ಥಾಪನೆ ಮಾಡಿ ಅಪ್ಪವರು ಇಲ್ಲಿಂದ ನೋಡ್ತಾ ಹೋದ್ರಿ. ಬರೀ ಅಪ್ಪ ಅಂತ ಮಠ ಕಟ್ಸೋದು ಬದ್ದಲ್ಲಿ ಚರ್ಚೆ ಆದಾಗ ಮೊದಲು ಇಲ್ಲಿ ಬಸವಣ್ಣ ಪೂಜಾರಿ ಯಲ್ಲಪ್ಪಜ ಇದ್ರಲ್ಲ, ಮಲ್ಲಪ್ಪಜ ಅಲ್ಲಿ ನಮ್ಮಲ್ಲಿ ಕಟ್ಟಿರ್ತಾವ್ರು ಹೇಳಿರ್ತಾರೆ. ಅಲ್ಲಿಂದ ಬಂದೆ ಬೇಡ ಇದು ಯೋಗ್ಯ ಇಲ್ಲ ಅಂತ ಬಿಟ್ಟು ಬಂದಿರ್ತಾರೆ. ಮತ್ತೊಬ್ಬ ತೋರಿಸೋದು ಬೇಡ ಅಂತಂದ್ರೆ ಆ ಗೌಡ್ರ ಬರಗೊಂಡಜವ್ರು ಅಲ್ಲಿಗೆ ಆಣಕ್ಕೆ ಬಂದಿರ್ತಾರೆ. ಹಾಗಾಗಿ ಎಲ್ಲರೂ ನಮ್ಮಲ್ಲಿ ಪ್ರತಿಯೊಬ್ಬರು ಹೇಳ್ಕೊತ ಬಂದರು, ನಮ್ಮಲ್ಲಿ ಮಠ ಎಲ್ಲ ಹೇಳ್ಕೊತ ಬಂದರು. ಯಾರ್ಯಾರು ಸಿಗ್ತಾರೋ ಎಲ್ಲ ದಾರಿಗಳಿಗೆ ಎಲ್ಲರೂ ಹೇಳಿದರು. ಆದರೆ ಅಪ್ಪವ್ರು ಹಾಗೆ ಬಿಟ್ಕೊಂಡು ಹೋದರು. ಹಾಗೆ ಬರ್ರಿ ಅಪ್ಪರು ಇಲ್ಲಿ ಬಂದಂತ ಸ್ವಲ್ಪ ನಿಂತರು. ಬರೀ ಅಪ್ಪವ್ರು ಮುಂದೆ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಹಾಗೆ ಕರ್ಕೊಂಡೋದ್ರು. ಎಲ್ಲಿ ತನಕ ಹೋದ್ರಂದ್ರೆ ಈ ಪಿಕಳಿ ಲಕ್ಕಣ್ಣನ ಬಂಗಲೆ ಅಂತೇಳಿ, ಪಿಕಳಿ ಲಕ್ಕಣ್ಣ ಬಂಗಲೆ ಅಲ್ಲಿ ತನಕ ಕರ್ಕೊಂಡೋದ್ರು. ಅಲ್ಲಿ ತನಕ ಕರ್ಕೊಂಡೋದ್ರು. ಅಪ್ಪವ್ರು ಹೇಳಿದ್ರು ಇದೆಲ್ಲ ಸರಿ ಹೋಗೋದು ಬರೀತಾಯಿದ್ರು. ಬಂದ ನಂತರ ಆಗ ಇಲ್ಲಿ ಬಂದ್ರೆ ಈ ನಮ್ಮ ಪೂಜಾರಿ ಹನುಮಂತಜ್ಜ ಪೂಜಾರಿ ಹನುಮಂತಜ್ಜ ಶೆಟ್ಟಿ ನಮ್ಮ ಬಾಳೇಶಾರಲ್ಲ ಇವ್ರ ಅಜ್ಜ ರಾಮಣ್ಣ, ಇವ್ರ ತಂದೆಯವರು ರಾಮಣ್ಣ, ಅವ್ರ ತಂದೆಯವರು ಹನುಮಂತಜ್ಜ. ಅವ್ರು ಬಂದು ಈ ಶಾಲೆಯವ್ರಲ್ಲೇ ಆ ಸ್ಥಾನದಾಗ ಹೇಳ್ತಾ ಅಪ್ಪವ್ರ ನಾ ಇದು ಮಠಕ್ಕೆ ಕೊಡ್ತಾನೆ ಅಪ್ಪವ್ರ ಮತ್ತು ಮಠ ಕಟ್ಕೊಲಿಕ್ಕೆ ಇರಲಿ ಅಂತ ಹೇಳ್ತಾರೆ. ಹೇಳಿದ ನಂತರ ಅಪ್ಪವ್ರಂತ ಹನುಮಂತ ಇಲ್ಲಿ ಭಾಳ ಗದ್ದಲತ್ತ ಯಾವತ್ತು ಇದು ಭಾಳ ಗದ್ದಲಪ್ಪ ನೋಡಿ ಎಷ್ಟು ಗದ್ದಲ ಕೇಳಿಸೋದು ಇಲ್ಲಿ ಭಾಳ ಹುಡುಗರು ಭಾಳ ಇರ್ತಾರೆ, ಭಾಳ ಗದ್ದಲ ಆಗ್ತದೆ ಬೇಡ ಇಲ್ಲಿ ನಡಿ ಹುಡುಗರು ಮತ್ತು ತಂದು ಈ ಆ ಗದ್ದಲಲ್ಲಿ ಮಠ ಆಗ ಅಲ್ಲಿ ಶಾಲೆದಲ್ಲೇ ಆ ಶಾಲೆ ಹತ್ರ ಕೊಡ್ತೇವೆ ಬೇಡ ಗದ್ದಲ ಆಗ್ತದೆ. ಮತ್ತು ಅಲ್ಲಿ ಶಾಲೆ ಅದಲ್ಲ ರೀ, ಶಾಲೆ ಅದ ಪ್ರಶಾಂತ ಇರ್ತದೆ ಅಂತ ತಿಳ್ಕೊಂಡಿಲ್ಲ. ಆ ಸ್ಥಾನ ಆ ಶಾಲೆದು ಅಲ್ಲಿ ಮಗಲಿಗೆ ಕೊಡ್ಬೇಕಂತ ಮಾಡಿದ್ರು. ಆದ್ರೆ ಹಾಗೆ ಕರ್ಕೊಂಬಂದ್ಬಿಟ್ರು ಅಪ್ಪವರು. ಕರ್ಕೊಂಬಂದು ನಂತರ ಮುಂದೆ ಎಲ್ಲಿ ಬಂದ್ರೆ ಆಗ ಈ ಕಡೆ ಬಂದರು. ಹನುಮಂತ ಯಾರು ಅಪ್ಪಣ್ಣ ಸರ್ ಪೂಜಾರಿ ಅಪ್ಪಣ್ಣ ಮತ್ತೆ ಅವ್ರು ಬರೋದು ಅಪ್ಪರ ನಾವು ಕೊಡ್ತಾಯಿದ್ದೀನಿ ಅಪ್ಪರ ಇಲ್ಲಿ ವಾಸ ಮಾಡಿರಿ ಅಪ್ಪರ ಅಂತ ಹೇಳಿದ್ರು. ಅವರು ಹ್ಞೂ ಆಗಲಿ ಚೆನ್ನಾಗಿದೆ ಇರಲಿ ತೊಗೊಂಡು ಒಪ್ಪಿಕೊಂಡು ತಮ್ಮ ಕೈ ಒಳಗೆ ಒಂದು ಬೆತ್ತ ತೊಗೊಂಡು ಬೆತ್ತದಿಂದ ಇಷ್ಟು ಹಿಂಗೆ 11 ಹಿಂಗೇನೋ ಒಂದು ಇಂತಿಷ್ಟು ಅಂತೇಳಿ ಮಾಪ್ ಮಾಡಿದರು. ಅದು ಆ ಮಠ ಅದು 25 ಫೂಟ್ ಏನಂತ ಹೊರಭಾಗದ 25 ಹೀಗೆ ಇದ್ದಾಗ ಒಂದು 9 ಒಳಗಿನೊಳಗೆ 9 ಹೊರಗೆ 12 ಏನೋ ಇರ್ತದೆ ಹೊರಗೆ ಅಷ್ಟು. ಅದು ಅಷ್ಟು ಮಠ ಮಾಪ್ ಮಾಡಿದ್ರಪ್ಪ ಅವ್ರು ಬೆತ್ತಲೆ ಮಾಪ್ ಮಾಡಿದರು. ಮಾಪ್ ಮಾಡಿದ ಒಬ್ಬರು ಅಜ್ಜಿ ಓಡ್ಕೋತ ಹೋಗಿ ಆಗ ಎಷ್ಟು 30 ಪೈಸೆ 5 ಪೈಸೆ ಎಷ್ಟು ಹೇಳಿದಾರೆ ಅಜ್ಜಿ. ಅವ್ರು ಓಡ್ಕೊಂಡು ಹೋಗಿ ತೆಂಗಿನಕಾಯಿ ತೊಗೊಂಡ್ಬಂದ್ರಿ, ಎಷ್ಟು ಸಣ್ಣ ಕಾಯಿ ಇಷ್ಟು ಕಾಯ್ತದ್ರಿ. ಆ ತೊಗೊಂಡ್ಬಂದ್ರೆ ಅಪ್ಪ ಅವ್ರು ತಂದು ಕೊಟ್ಟಿನಪ್ಪವ್ರ ಆ ಕಾಯಿ ತೊಗೊಂಡ್ಬಂದ ಇದನ್ನ ನೋಡ್ರಪ್ಪ ಇಲ್ಲಿ ಬಾಗಿಲು ಹತ್ತಿರ ಈ ಬಾಗಿಲು ಹತ್ತಿರ ಆ ಕಾಯಿ ಇಟ್ಟು ಪೂಜೆ ಮಾಡ್ಯಾರಪ್ಪವ್ರ. ನಾನು ಕಾಯಿ ತಂದು ಕೊಟ್ಟಂತ ಅಜ್ಜಿ ಹೇಳಿದ್ರು. ಅದೇ ತಾಯಿಯವರು ಹಾಂ ತಾಯಿಯವರು ಅವ್ರ ಹೆಸರು ಹಾಂ ಅವ್ರ ಅಲ್ವ ಅವ್ರು ಹೇಳಿದ್ರು ಅವರು ಇಲ್ಲೇ ಕಾಯಿ ಪೂಜೆ ಮಾಡಿದ್ರಪ್ಪ ಅವ್ರು. ಇದನ್ನು ಅವ್ರು ಎಲ್ಲಿ ಪೂಜೆ ಮಾಡಿಲ್ಲ ಅಪ್ಪರು ಹೇಳಿದ್ರಲ್ಲ ಆ ಸ್ಥಳದಲ್ಲಿ ಪೂರ್ವ ಜನ್ಮದಲ್ಲಿ ಅಲ್ಲಿ ಏನು ಮಾಡಿದ್ರು ಮೊದಲು ಕಾಯಿ ಸ್ಥಾಪನೆ ಮಾಡಿದರು. ಈ ಜನ್ಮದಲ್ಲಿ ಮತ್ತೆ ಕಾಯಿ ಸ್ಥಾಪನೆ ಮಾಡಿದರು. ಮತ್ತು ಎಷ್ಟೋ ದಿವಸ ಹಂಗೆ ಮಠ ಆಗ್ತಕ್ಕಂಥ ಒಂದು ಸ್ವಲ್ಪ ಉಳಿದ್ಬಿಡ್ತಾರೆ ಹಂಗೆ ಊರೊಳಗೆ ಅಲ್ಲಿ ಕರ್ಕೊಂಡು ಹೋಗೋದು ಮಾಡ್ತಾಯಿದ್ರು. ಮಲ್ಲಿಕಾರ್ಜುನ ಮನೆ ನಮ್ಮ ರಾಮಣ್ಣ ಇವ್ರಿ ಯಾರು ಕಿಟ್ಟುಗಳು ರೆಡ್ಡಿ ಕಿಟ್ಟುಗಳು ಮನೆ ಅಲ್ಲಿ ಹೋಗ್ತಾಯಿದ್ರು. ಅಲ್ಲಿಂದ ಒಂದು ಮಲ್ಲಿಕಾರ್ಜುನ ಅಜ್ಜ ನಮ್ಮ ನಿಜಗುಣದೇವ್ರ ತಂದೆಯವರು ಅಲ್ಲೆಲ್ಲ ವಾಸ ಮಾಡ್ತಾಯಿದ್ರು ಬಂದಾಗ. ಆನಂತರದ್ದು
ಇಲ್ಲಿ ಮನೆಯೊಳಗೆ ಇರ್ತಕ್ಕಂಥ ಅಷ್ಟು ಚಲೋ ಕಾರ್ಯಕ್ರಮ ಮಾಡೋದು ಯೋಗ್ಯ ಅಲ್ಲ, ಇನ್ಮೇಲೆ ಅಲ್ಲಿ ಹೋಗೋಣ ಅಂತಕೊಂಡು ಹೇಳಿ ಇಲ್ಲಿ ಮಠಕ್ಕೆ ಬಂದು ಒಂದು ಮಠ ಸ್ಥಾಪನೆ 1962-63 ಇಸ್ವಿಯೊಳಗೆ. ಆನಂತರ ಮಠ ಪ್ರಾರಂಭ ಇಲ್ಲಿ ಪರ್ಯಂತ ಹಾಗೆ ಬಂತು. ಇಲ್ಲಿ ಪರ್ಯಂತ ಬಂದು ಇವು ಕೂಡ ಅಪ್ಪರು ಮತ್ತು ನನ್ನ ಅಪ್ಪರು ನಡೆಸ್ಕೊಂಡು ನಡೆದ್ರು. ಅವ್ರ ಆಶೀರ್ವಾದ ಒಂದು ದೊಡ್ಡದಿರ್ತದೆ. ಆದ್ಮೇಲೆ ಗುರು ಕೃಪಾ ಅಂದ್ರೆ ಭಾಳ ದೊಡ್ಡದಿರ್ತದೆ ರೀ. ಅಂಥ ಗುರುಗಳು ಈ ಸದ್ಯ ಇಲ್ಲಿ ನಡೆದಿದೆ. ಮೊದಲು ಕಂಡು ಕೂಡ ಸಿಂಧೂರು ಮಠದ ವಿಷಯ ನಾವು ನೀವೆಲ್ಲ ಶ್ರಮ ಮಾಡ್ತಕ್ಕಂಥ ಆಗ್ತಾ ಇದ್ದೀವಿ. ಅಪ್ಪ ಅವ್ರಿಗೆ ಸಿಂಧೂರಲ್ಲಿದ್ದಾರೆ. ಎಲ್ಲಿದ್ದಾರೆ? ನಾವು ನೀವು ಸಿಂಧೂರಿಗೆ ಹೋಗಿಬಿಡೋಣ. ಒಮ್ಮಿಂದೊಮ್ಮೆ ನಾನು ಸ್ಟಾಪ್ ಅಂತಾರಂಥ ಗಾಡಿ ಇರ್ತವೆ, ಹೋಗಿಬಿಡೋದೊಮ್ಮೆ. ಹೋದ್ರಿ. ಹಾಗೆ ಹೋದ ನಂತರ ಮತ್ತು ಅಪ್ಪ ಅವ್ರಿದ್ದಾರೆ. ಅಪ್ಪ ಅವ್ರ ಸನ್ನಿಧಿಗೆ ಅನೇಕ ಜನರು ಮಹಾತ್ಮರು ಬರ್ತಾಯಿದ್ದಾರೆ. ಅಲ್ಲಿ ಹೇಳ್ತಕ್ಕಂಥ ಹಳ್ಳದಲ್ಲಿ ಸ್ನಾನ ಮಾಡಿ ಗುರುಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿ ಅಲ್ಲಿ ದಾಸೋಹ ಪ್ರಸಾದ ಮಾಡಿ ಭಜನ ಕೀರ್ತನೆ ಪುರಾಣ ಪ್ರವಚನ ಯಾವತ್ತು ಅದು ಮತ್ತು ಮಠದೊಳಗೆ ಇರ್ತದೆ ರೀ, ಮತ್ತೆ ಬೇರೆ ಏನೂ ಇಲ್ಲ. ಹೀಗೆ ಆನಂದವಾಗಿರ್ತಾರೆ. ಅದರೊಳಗೆ ಉಂಬ್ರಾಣಿ ಒಬ್ಬ ವ್ಯಕ್ತಿ, ಅವನ ಹೆಸರು ಭೀಮಸೇನ್ ರೀ. ಅವನ ಹೆಸರು ಭೀಮಸೇನ ಅಂತ ಉಂಬ್ರಾಣಿ. ಆ ದಿನಾಲು ಅಪ್ಪವ್ರ ಸನ್ನಿಧಿಗೆ ಬರ್ತಿದ್ದಂತ್ರಿ. ದಿನಾಲು ಭಕ್ತಿ ಸಂಪನ್ನ ಭಕ್ತಿದು ಬಂದು ಅಪ್ಪವ್ರಿಗೆ ನಮಸ್ಕಾರ ಮಾಡೋದು, ಹೂವಿನ ಗಿಡಗಳಿಗೆ ನೀರು ಹಾಕೋದು, ಕಸ ಗುಡಿಸ್ಕೊತದ್ದು, ಕಟ್ಟಿಗೆಯನ್ನು ಮಡಿತಕ್ಕಂಥದ್ದು, ಏನೇನು ಸೇವೆ ಇರ್ತವೆ ಮಠದೊಳಗೆ. ಏನು ಸಿಗ್ತಲ್ಲ ಇದೇ ಇರುತ್ತಲ್ಲ. ಸೇವೆ ಹೇಳೋದು ಇದು ದೊಡ್ಡದು ಸಣ್ಣದು ತರೋದು ಇರೋದಿಲ್ಲ ರೀ. ಎಲ್ಲ ಸೇವೆನ ತನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅದನ್ನು ಸೇವೆ ಮಾಡೋದು. ಅವ್ರು ಸೇವೆ ಮಾಡ್ತಾ ಇರ್ತಿದ್ದ. ಭಾಳ ಸಂತೋಷ ಇರ್ತಾಯಿತ್ತು. ಅದು ಪ್ರಾರಬ್ಧದ ಪ್ರಾರಬ್ಧ ದೈವ ಅಂತ ಹೇಳ್ತಾರೆ. ದೈವಾನುಸಾರವಾಗಿ ಅವನಿಗೇನದ ಮುಂದೆ ಏನೋ ಚಿಂತನೆ ಮಾಡ್ಕೋತ ಕೂತ್ರೆ ಒಂದು ವಿಷಯ ಬಗ್ಗೆ ಒಂದು ವಿಷಯ ಚಿಂತನೆ ಮಾಡಬೇಕು. ಯಾರು ಒಂದು ಕೂತಿರ್ತಾರೆ ಮಾಡ್ಕೊಂಡು ತಲೆ ಕೈ ಹಸ್ಕೊಂಡು ಏನಂತ ಹಾಕೂತ್ರೆ ಏನು ಮಾಡೋದು. ಅದಕ್ಕೆ ಒಂದೇ ರೀತಿ ಚಿಂತೆ ಮಾಡ್ಕೋತ ಕೂತ್ರೆ ಅಂತ ಚಿಂತನದಿಂದ ಕಮ್ಮನ ತಲೆ ಕೆಟ್ಟ ಮೊರ ಬಿಟ್ಟಿರ್ತವೆ. ಯಾರು ಹೆಣ್ಮಕ್ಳಾಯ್ತು ಗಂಡ್ಮಕ್ಳಾಯ್ತು ಯಾರು ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಭಾರ ಗುರುಗಳ ಮೇಲೆ ಹಾಕಿದ್ರೆ ಎಲ್ಲ ತಾನು ಚೆನ್ನಾಗಿ ನಡೀತಾವೆ. ಹಂಗೆ ಮಾಡ್ಕೋತ ಕೂತ್ರೆ ಏನಾಗ್ತದೆ ನೀವು ಮುಂದೆ ಕೇಳ್ಕೊರಿ. ಮಾಡಂಗಾಯ್ತು ಚಿಂತೆ ಮಾಡಿ ಯಾರು ಬಿಡೋದಿಲ್ಲ, ಮಾಡ್ತೀರಿ ಮಾಡಿ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರೇಣ ವಿಶೇಷತ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಂ ಅಂತ. ಅಂದರೆ ಚಿತಾಯಾಶ್ಚ ಚಿಂತಾಯಾಶ್ಚ ಚಿಂತೆಗೂ ಮತ್ತು ಚಿತೆಗೂ ಬರಿಬೇಕಂತಂದ್ರೆ ಚಿಂತೆ ಮತ್ತು ಚಿತೆ ಅಂತ ನೀವು ಕಲ್ತವ್ರು ಬರಿತಿದ್ರು ತಗೋರಿ. ಚಿಂತೆ ಮತ್ತು ಚಿತೆ ಅನ್ನುವಾಗ ಬರಿಬೇಕಾದ್ರೆ ಏನು ವ್ಯತ್ಯಾಸ ಇರ್ತದೆ ಹೇಳ್ರಿ. ಒಳಗೆ ಚಿತೆ ಅಂತ ಬರೆದು ಇರ್ತದೆ ರೀ, ಒಳಗೆ ಪೂಜೆ ಇರುವುದಿಲ್ಲ. ಚಿಂತೆ ಅಂತ ಬರಿಬೇಕಾದ್ರೆ ಒಳಗೆ ಪೂಜೆ ಬರ್ತದೆ. ಅದು ಹೇಳ್ತಾರೆ ಶಾಸ್ತ್ರದಲ್ಲಿ. ಚಿತಾಯಾಶ್ಯ ಚಿಂತಾಯಾಶ್ಯ ಬಿಂದು ಮಾತ್ರೇಣ ವಿಶೇಷತಃ. ಚಿತೆ ಮತ್ತು ಚಿಂತೆ ಅಂತ ಬರುವಾಗ ಕೇವಲ ಪೂಜೆ ಒಂದು ವ್ಯತ್ಯಾಸಪ್ಪ, ಒಂದು ಪೂಜೆ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ ಬಿಂದು ಮಾತ್ರೇಣ ವಿಶೇಷತ ಚಿತಾ ದಹತಿ ನಿರ್ಜೀವಂ. ಚಿತೆ ಅಂದ್ರೆ ಅಗ್ನಿ ಒಟ್ಟಿರ್ತಾರೆ, ಅಂತ್ಯಕ್ರಿಯೆ ಮಾಡ್ತಾರೆ, ಕಟ್ಟಿ ಎಲ್ಲ ಒಟ್ಟಿ ಚಿತೆ ತಯಾರು ಮಾಡ್ತಾರೆ. ಅಲ್ಲಿ ಚಿತಾ ದಹತಿ ನಿರ್ಜೀವಂ. ಯಾರು ಸತ್ತಿರ್ತಾರೆ ನೋಡ್ರಿ, ಆತ್ಮ ಒಳಗಾಗಿಲ್ಲ, ದೇಹ ಉಳಿದಿರ್ತಾರೆ. ಆ ದೇಹವನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಚಿತೆ ಒಳಗೆ ಹಾಕಿ ಏನು ಮಾಡ್ತಾರೆ, ಅಗ್ನಿ ಸಂಸ್ಕಾರ ಕೊಡ್ತಾರೆ. ಮುಗಿತದೆ. ಸತ್ತವ್ರನ್ನ ಸುಡುವುದು ಯಾವುದು? ಚಿತಾಗ್ನಿ. ಇದ್ದವ್ರನ್ನ ಸುಡ್ತಕ್ಕಂಥದ್ದು ಯಾವ್ದಾದ್ರು ಚಿಂತಾಗ್ನಿ. ಚಿಂತೆ ಅನ್ನೋದಿತ್ತಂದ್ರೆ ಆ ಚಿಂತೆ ಪ್ರಾರಂಭ ಆತಂದ್ರೆ ಹೇಳ್ತಾರೆ ಏನು ರೀ ಭಾಳ ನಮಗೆ ತೊಂದರೆ ಇದೆ. ಯಾಕ್ರಿ ಭಾಳ ಸರಿಗಿರಲ್ಲ ಏನದ ಏನು ನಮಗೆ ಮುದತ್ ಬರಲ್ಲ, ಭಾಳ ತೊಂದರೆ ಒಳಗೆ ನೋಡ್ರಿ. ಗುಂಗಿ ಹುಳ ಸರ್ದಂಗೆ ಸರಿಯಾಯ್ತೈತದ ಒಳಗೆ ಹೇಳ್ತಾರೆ. ಅಷ್ಟು ತೊಂದರೆ ಆಗುತ್ತೆ. ಏನು ಮಾಡಿದ್ರಿ ಸಮಾಧಾನ ಹೇಳ್ರಿ. ಪ್ರಸಾದ ಮಾಡಿ ಹೊಟ್ಟಿಗತ್ತದು ಏನಾಗೋದು ಎಲ್ಲ ಬರೀ ಎಲ್ಲ ಭಾಳ ತೊಂದರೆ ಆಗುತ್ತೆ ಹೇಳ್ತಾರೆ. ಚಿಂತೆಯನ್ನು ಮಾಡಿ 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 ಒಳಗೆ ಅಗ್ನಿ ತಯಾರಾಗುತ್ತೆ. ಅಗ್ನಿ ಹೆಚ್ಚಾಗ್ತಾ ಏನಾದ್ರೆ ಹಾಗೆ ದೇಹ ಕರಗ್ಲಿಕ್ಕತ್ತದ. ಕರಗೋತ ಹೋಗಿ ಒಂದು ದಿವಸ ಹಾಗ ಕರಗೋತ ಇದ್ರಿ ಮತ್ತು ನಿನ್ನೆಲ್ಲ ಮೊನ್ನೆ ಹೋಗಿಬಿಟ್ರಿ ಅಂತ ಮತ್ತು ಮೂದತ್ತು. ಅದಕ್ಕೆ ಚಿತೆ ಅಂತಕ್ಕಂಥದ್ದು ಭಾಳ ಕೆಟ್ಟ, ಚಿಂತೆ ಅಂತಕ್ಕಂಥದ್ದು ಭಾಳ ಕೆಟ್ಟ. ಚಿತೆ ಕೇವಲ ದೇಹ ತ್ಯಾಗ ಮಾಡಿದವ್ರನ್ನ ದೇಹ ಎಷ್ಟು ಸುಡ್ತದ. ಚಿಂತೆ ಅನ್ನೋದು ಜೀವಂತ ಇದ್ದವ್ರನ್ನ ಸುಡ್ತದ.
ಅದಕ್ಕಾಗಿ ಚಿಂತೆಯನ್ನು ಯಾರೂ ಮಾಡದೆ ಏನು ಮಾಡ್ಬೇಕು, ಯಾವಾಗಲೂ ಗುರುಗಳ ಸ್ಮರಣೆ ಮಾಡಬೇಕು. ಸಂಪೂರ್ಣ ಭಾರವನ್ನು ಗುರುಗಳ ಮೇಲೆ ಹಾಕಿದ್ರೆ ತನಗೆ ಯಾವುದು ಭಾರ ಇರೋದಿಲ್ಲ, ಎಲ್ಲ ಭಾರ ಗುರುಗಳ ಮೇಲೆ ನಿಶ್ಚಿಂತ ಇರ್ಬೇಕು. ನಾವು ತ್ಯಾಗ ಮಾಡ್ತೀವಿ. ಈ ದಾಸೋಹಕ್ಕೆ ಹೋಗಿ ನೋಡಿ, ದಿನಾರು ಬಹುಶಃ ಒಂದು 100, 200, 300, 400, 500 ಜನರು ಪ್ರಸಾರ ಮಾಡ್ತಾರೆ ಮಠದ. ಒಂದು ದಿವಸದಲ್ಲಿ ಒಳಗೆ ಹೋಗಿ ನೀವೇನು ಹೆಣ್ಮಕ್ಳು ಗುರ್ತಿರ್ತದೆ, ಅಡುಗೆ ಮಾಡೋದು ಗುರ್ತಿರ್ತದೆ, ಅಲ್ಲಿ ಒಳಗೆ ಬಂದು ನೋಡ್ತೀವಿ ಅಂದ್ರೆ ಏನು ನೋಡ್ತೀವಿ ರೀ? ಯಾವಾಗ ದಾಸೋಹಕ್ಕೆ ಹೋಗೋದಿಲ್ಲ, ಇಲ್ಲೇ ಕೂತಿರ್ತೀವಿ. ಏನು ಮಾಡ್ತೀವಿ ಅಂದ್ರೆ ಮಧ್ಯಾಹ್ನ ಪ್ರಸಾದ ನೈವೇದ್ಯ ತಂದ್ರೆ ಏನು ಸಮಯ ನೋಡಿ ತೊಗೊಂಡ್ಬರ್ರಿ ಜಲ್ದಿ ಅದನ್ನ ಹೇಳೋದು. ಹ್ಞೂ ರೀ ತಂದೀವ್ರಿ ತಂದ್ರೆ ಕರ್ಕೊಂಡು ಎಲ್ಲರೂ ನಡಿಪ ಎಲ್ಲರೂ ದಾಸೋಗೋರು ಪ್ರಸಾದ ಮಾಡಿ ಅಲ್ಲಿ ಏನು ಮಾಡ್ಯಾರು ಏನಿಲ್ಲ, ಏನು ವಿಚಾರಣೆ. ಆ ಸಮಯಕ್ಕೆ ಅಪ್ಪಾರು ಕೊಟ್ಟೇ ಇರ್ತಾರೆ, ಕರ್ಕೊಂಡು ಹೋಗೋರು ಪ್ರಸಾದ ನಡೆದಿರ್ತದೆ. ನಾವು ಗುರುಗಳ ಮೇಲೆ ಭಾರ ಹಾಕಿ, ನಾವಾಗಲಿ ನೀವಾಗಲಿ ಗುರುಗಳ ಮೇಲೆ ಭಾರ ಹಾಕಿದ್ವಿ, ಏನು ಮಾಡ್ತಾರೆ ಗುರುಗಳು ಎಲ್ಲ ನಡೆಸಿರ್ತಾರೆ. ಅದಕ್ಕೆ ಅದು ಅವ್ರ ಕಡೆ ನಾವು ಭಾರ ಹಾಕಲಿಲ್ಲ ಅಂದ್ರೆ, ಸ್ವಂತ ಭಾರ ಹಾಕ್ಕೊಂಡ್ವಿ ಅಂದ್ರೆ ಏನಾಗ್ತದೆ, ಕಷ್ಟ ಆಗ್ತದೆ. ಈಗ ಭೀಮಣ್ಣ ಅಂತಕ್ಕಂಥವ ಯಾವ್ರವ್ರದ್ದು? ಉಂಬ್ರಾಣಿ ಭೀಮಣ್ಣ ಕೂತ್ಕೊಂಡು ತಾನ ಹೀಗೆ ಮಾಡ್ಕೊಂಡು ಕೂತ್ರಿ, ಹೀಗೆ ಮಾಡೋದು, ಹಾಗೆ ಮಾಡೋದು, ಬೆರಳ ಹೀಗೆ ಮಾಡೋದು, ಈಗ ಉಸುಕ ತೊಗೊಂಡು ಎಣಿಸೋದು, ಕೈ ಒಳಗೆ ಹರಳ ತೊಗೊಂಡು ಎಣಿಸೋದು, ಈ ಕಡೆ ಹೋಗಿದ್ದು ಆ ಕಡೆ ಹೋಗೋದು, ಈಗ ಏನು ಉಪಯೋಗ ಇಲ್ಲ, ತಲೆ ಜಾಡಿಸೋದು. ಒಮ್ಮಿಂದ ಎದ್ದು ಬಿಡುದ್ರಿ, ಹೇಳೋದು ಆ ಕಡೆ ಕೊಂಡು ನೋಡಿ ಗಾಬರಿಗೆ ಮತ್ತೆ ಕೂತು ಬಿಡ್ತಾನ. ಒಮ್ಮೆ ಬಿಕ್ಕಿ ಹೇಳುದ್ರಿ, ಒಮ್ಮೆ ತಾನ ಹೇಳೋದು. ಹಾಕೋತ್ ಹೋಗಿ ಒಂದು ದಿವ್ಸ ಹುಚ್ಚಾಗಿಬಿಟ್ರಿ, ಪೂರ್ತಿ ಏನಂದ್ರಿ ಹುಚ್ಚಾಗಿಬಿಟ್ರಿ. ತಾನ ಜೋರಾಗಿ ನಕ್ಕು ಬಿಡುದು, ಭಾರಿ ನಗುದು, ಮರಣ ನಗುತ್ತಾ ಇದ್ದ ಅನ್ನುವಷ್ಟ್ರೊಳಗೆ ಅಳಕ್ಕೆ ಹತ್ಬಿಡುದು, ಭಾರಿ ಕೆಟ್ಟ ಹೇಳೋದು. ಮತ್ತು ಆಗ ಒಮ್ಮಿಂದೊಮ್ಮೆ ಕಲ್ಲು ತೊಗೊಂಡು ಬೀಸಾಡಿವಾಗ ಹತ್ತದ್ರಿ. ನಮ್ಮವ್ರಲ್ಲ ತಮ್ಮವ್ರಲ್ಲ, ಯಾಕಂದ್ರೆ ನೀವೇ ನಾನು ಬೆಳೆಯಕ್ಕೆ ಬಂದ್ರಲ್ಲ, ನೀವು ನಾನು ಕೊಲ್ಲಕ್ಕೆ ಬಂದ್ರಲ್ಲ, ನಾನು ಕೊಲ್ತಿರಲಿಲ್ಲ ತಂದು ಎಲ್ಲ ಜಗಳ ತೆಗೆದು ಕಲ್ಲು ತೊಗೊಂಡು ಹೊಡ್ಯಾಕೆ ಹೋದ್ರೆ ಅವ್ನು ತಪ್ಪಿಸ್ಕೊಂಡು ಹಿಡಿಯೋದು ಸಾಕಾಗೋದು. ಅವ್ರು ಒಮ್ಮೆ ಗಾಬರಿ ಆಗವ, ಅಲ್ಲಿ ಬಂದರು ಇಲ್ಲಿ ಬಂದರು, ನಾನು ಬೆಳೆಯಕ್ಕೆ ಬಂದಾರ, ನಾನು ಒಯ್ತಾರೆ, ಗಿಡ ಕಟ್ತಾರೆ, ಹೊಡಿತಾರೆ, ಕೊಲ್ತಾರೆ, ಕಾಪಾಡ್ರಿ ಕೆಟ್ಟ ಜೋರಾಗಿ ಒದ್ರಿ ಬಿಡ್ತು, ಚೀರ್ಲು ಮಣ್ಣು ಜೋರಾಗಿ. ಅವನು ಓಡ್ಕೊಂಡು ಹೋಗೋನು, ಮತ್ತು ಹಗ್ಗ ಕಟ್ಟಿ ಗೊತ್ತಿಗಳು ಕೈ ಕಾಲು ಕಟ್ಟಿ ಏನೆಲ್ಲ ಮಾಡಿದ ಒದ್ದಾಡಿ ಕೈ ಕಾಲು ರಕ್ತ ಬಿಡ್ತಿದ್ವು, ಅವ್ನು ಒದ್ದಾಡೋದು ಬಿಡ್ತಿದ್ದಿಲ್ಲ. ಇದಕ್ಕೇನು ಕಾರಣ ಹೇಳ್ರಿ ನೋಡೋಣ. ಒಂದ ವಿಷಯವನ್ನು ಕುರಿತು ಚಿಂತೆ ಇದ್ರೆ ಚಿಂತೆ ಮಾಡ್ಕೋ ಕೂತ್ರೆ ಆಗ್ತದೆ, ಅದು ಚಿಂತೆ ಮಾಡಬಾರ್ದು. ಕೊನೆಗೆ ಅವನ್ನೆಲ್ಲ ಕುಡ್ಕೊಂಡು ಮಠಕ್ಕೆ ತೊಗೊಂಬಂದ್ರಿ. ಮಠದಾಗಿರ್ತಕ್ಕಂಥ ವ್ಯಕ್ತಿ ಮಠಕ್ಕೆ ಹೋಗೋದು ಬರ್ದು ಯಾವತ್ತು ಮಾಡ್ತಕ್ಕಂಥ ವ್ಯಕ್ತಿನ ಹಾಗಾಗಿಬಿಟ್ರಿ, ಚಿಂತೆ ಮಾಡ್ಕೋತ ಎಲ್ಲ ಬಾರ ಗುರುಗಳ ಮೇಲೆ ಹಾಕಿದ್ರೆ ಹಾಕಲಿಲ್ಲ, ತಾನ ಮೇಲೆ ಹಾಕೊಂಡು ಕೂತ. ಆಗ ಅಪ್ಪವ್ರ ಹತ್ರ ತೊಗೊಂಡ್ಬಂದ ನಂತರ ಅಪ್ಪ ಅವ್ರ ಬಂದು ತಂದಾರ್ರಿ. ಒಮ್ಮೆ ಹೇಳೋದು ಏನಾಯ್ತು ಅವ್ರಿಗೆ ಕೇಳ್ರೆ ಅವ್ರು ಹೀಗೆ ಮಾಡ್ತಾನೆ ರೀ, ಹಾಗೆ ಮಾಡ್ತಾನೆ ರೀ, ಅಪ್ಪ ಅವ್ರು ತೊಂದರೆ ಮಾಡ್ತಾನೆ ರೀ, ಜಿಗಿತಾನೆ ರೀ, ಬೀಳ್ತಾನೆ ರೀ, ಹೇಳ್ತಾನೆ ರೀ, ನಗ್ತಾನೆ ರೀ, ಕಲ್ಲು ಒಗಿತಾನೆ ರೀ, ಅಪ್ಪ ಅವ್ರ ಶಿಕ್ಕಾತ ಮಾಡ್ತಾನೆ ರೀ, ಜಗಳ ತೆಗಿತಾನೆ ರೀ, ತನ್ನ ಗಪ್ಪ ಕೂಡ್ತಾನೆ ರೀ, ಮಲ್ಕೊಂಡೇ ಬಿಡ್ತಾನೆ ರೀ, ಆಗಿಂದಾಗ ಗೆದ್ದೇ ಬಿಡ್ತಾನೆ ರೀ, ಒಟ್ಟು ಏನು ಮಾಡ್ತಾನೆ ನೋಡ್ರಿ ಅಪ್ಪ ಅವ್ರ, ನಿಂಗೆಲ್ಲ ಶಿಕ್ಕಾತ ಐತೆ ರೀ ಅಪ್ಪ ಅವ್ರಲ್ಲಿ ಹೇಳ್ತಾರೆ. ಅದು ಅಪ್ಪ ಅವ್ರ ಅಂತಾರೆ, ಭೀಮಣ್ಣ ಹೇಳಪ್ಪ, ಭೀಮಣ್ಣ ಹೇಳು ಅಳಾಗ್ತಾನೆ, ನಾವು ಅಳಾಗ್ತಾನೆ ರೀ, ನೀನು ಆರಾಮದೀಪ, ನಿನಗೇನಾಗಿಲ್ಲ, ನಿನಗೇನಾಗಿಲ್ಲ, ಚಿಂತೆ ಮಾಡ್ಲಿಕ್ಕೆ ಹೋಗೋಣ, ಆರಾಮಿರು, ನೀನೇನಾಗಿಲ್ಲ ಹೇಳ್ತಾರೆ. ಅವತ್ತಾನ ಇನ್ನು ಯಾಕೆ ಅಳವಾರಕ್ಕೆ ಇನ್ನು ಅಳ್ಬೇಕಾಗತ್ತಲ್ಲ, ಹತ್ತಿಲ್ಲ ಹೇಳ್ತೇನೆ. ನಾನು ಸ್ಮಶಾನಕ್ಕೆ ತಂದಾರ, ಈಗ ಏಟೋ ತಿಮ್ಮಿಸ್ತಾರೋ ಎಲ್ಲ ಮುಚ್ಚಕ್ಕೆ ಕುಡಿಯರ್ತ, ಇದು ತುಸ ಒಂದು ಬರೋರ್ದರ್ತ, ಹಿಂದೆ ಉಳ್ದರ್ತ, ಯಾವಾಗ ಬರ್ತಾರೋ ನಾನು ಮುಚ್ಚತ್ತಾರಪ್ಪ, ಇನ್ನು ಈಗ ಮುಚ್ಚೋದಿಲ್ಲ, ನನ್ನ ಸುಡ್ತಾರೆ, ನನ್ನ ಅಗ್ರಿ ಒಳಗೆ ಹಾಕಿ ನಾನು ಸುಡ್ತಾರೆ ಎಲ್ಲ ಕುಡಿಯರಿ ನೀವು, ನಾನು ಸುಡಾಕ್ ಕುಡಿಯರಿ, ಮುಚ್ಚಾಕ್ ಕುಡಿಯರಿ, ನಾ ಸತ್ತರಿ ಸತ್ತಾರ ಹೇಳ್ರಿ, ಸತ್ತಾರ ಹೇಳ್ತಾರ ಅಪಾರ್ತಾರೆ. ಭೀಮಣ್ಣ ಸತ್ತವ್ರು ಮಾತಾಡಿ ನಾ ಸತ್ತಂತ ಹೇಳ್ತಾರೆ. ಎಲ್ಲಿದೆ ನೀ ಮಠದಾಗದಿ, ಮಠದೊಳಗದಿಪ್ಪ, ನೀನು ಏನಾಗಿಲ್ಲ, ಚಲೋ ಪ್ರಸಾದ ಮಾಡು,
ನಾ ಸತ್ತನ್ರಿ ಮಠ ಬಂದು ನೋಡ ಇಲ್ಲಿ ಪತ್ರಿಕೆಗಳದಾವ, ಅಲ್ಲಿ ಹನುಮಂತಿ ರೂಢಿ ಅದ, ಇಲ್ಲಿರ್ತಕ್ಕಂಥದ್ದು ಶಿವಲಿಂಗ ಅದ, ನಂದಿ ಮೂರ್ತಿ ಅದ, ಅಲ್ಲಿ ನಾಗರ ದೇವರ ಮಾಡ್ತಾರೆ, ನಾಗದೇವತೆ ಇದ್ದಾರೆ. ಮಠ ಅದ ನೋಡು, ಬಾಗಿಲದ ಅಲ್ಲಿ ನೋಡಿ, ಎಲ್ಲ ಮಠ ಅದ. ಇದು ನಾನು ಮಠಕ್ಕೆ ತಂದಿಲ್ಲ ಅಪ್ಪ ಅವ್ರ, ನೀವು ಬಂದರಿ ನಾನು ಅಂತಿಕ್ರಿ ಯಾಕ ಅಪ್ಪ ಅವ್ರು, ನೀವು ಬಂದ್ರಿ ನಾನು ಸಂತೋಷ ಆತಪ್ಪ ಅವ್ರ, ಗಚ್ಚಿ ಪಾದಾಡೋದು. ಅಪ್ಪ ಅವ್ರ ನೀವು ಬಂದ್ರಿ, ಲಘು ಎದಕ್ಕೆ ಲಘು ಮಾಡೋರು, ಏನೋ ಬರ್ತಾರಂತ ಮಂದಿ. ಎಷ್ಟು ಮಂದಿ ಬಂದಾರು? ಯಾರು ಒಳವಾರಪ್ಪ ಅವ್ರ, ಯಾರು ಒಳವಾರು? ನಾನು ಸಲುವಾಗಿ ಒಬ್ಬರು ಒಳವಾರಿ ಅಳ್ರಲ್ಲೇ, ನಾನು ಸಲುವಾಗಿ ಅಳ್ರಿ ನನ್ನ ಸಲುವಾಗಿ ಹೇಳ್ರಿ. ಯಾರು ನನ್ನ ಸಲುವಾಗಿ ಹೇಳುವಾರಪ್ಪ? ಒಬ್ಬರು ನಾನು ಸಹಾಯಕತ್ತೀನಿ, ಸತ್ತನ್ನ ಒಬ್ಬರು ಹೇಳುವಾರ ನಾನು ಸಲುವಾಗಿ ಹೇಳ್ರಿ. ನಾನು ಸಲುವಾಗಿ ಹೇಳುವಾರ ಅಂತ ಹೇಳಾಯ್ತೆ. ನಾವು ಸತ್ತಿಲ್ರಿ, ಕರಿ ಹೆಂಗೆ ಅನ್ಸಿದ್ದೇವೆ, ಕರಿ ಹೆಂಗೆ ಅನ್ಸಿದ್ದೇವೆ? ಸತ್ತನೇ ಅನ್ಸಿದ್ದೇವ್ರಿ, ಸತ್ತನಿ. ಇನ್ನು ಮತ್ತು ಮುಚ್ಚುಗಾರಕ್ಕೆ ಒಳಗೆ ಸತ್ತನಿ. ಇನ್ನು ಯಾರೋ ಬರೋರ್ದಾತ್ರಿ, ಇರೋ ಬರೋರು ಅವ್ರು ಇನ್ನೂ ಬಂದಿಲ್ಲ, ಎಲ್ಲ ಬಂದಿಲ್ಲ. ಎಲ್ಲಿ ಅದರ್ಥ ಅಲ್ಲಿ ಬಂದರು, ಇಲ್ಲಿ ಬಂದರು. ಏನಂತೇನು ರೀ, ಕೊನೆಗೆ ಅಪ್ಪ ಅವ್ರು ಅಂತಾರೆ, ಇಲ್ಲದು ಭೀಮಣ್ಣ ಮಠದಾಗ ತಿಳಿಯೋದ ನಮ್ಮದು. ಕೊನೆಗೆ ಅಪ್ಪ ಅವ್ರು ಬಂದಾರ ಗುರ್ತಾಗ ನೆನಪಾಗತ್ತೆ ನಮ್ಗೆ. ಅಪ್ಪ ಅವ್ರು ಬಂದಾರ, ಅಪ್ಪ ಅವ್ರ ಖರೆ ಆ ಸ್ಮಶಾನ ಅಂತ ಕಾಯಂ ಅದು. ಅಪ್ಪ ಅವ್ರ ಇಲ್ಲಿ ತನಕ ಬಂದ್ರಿ, ಅಪ್ಪ ಅವ್ರ ಮತ್ತೆ ಬಂದು ಪಾದ ಇಡ್ತಾರಪ್ಪ ಸಾಂಬಳೋದು, ಮತ್ತೆ ಬಂದು ಪಾದ ಇಟ್ರು ಅಂದ್ರೆ ನಾ ದೇವ ಆಗ್ತನ್ರಿ. ಅಪ್ಪ ಅವ್ರ ಒಟ್ಟು ನೀವೋ ಪಾದ ಇಡ್ಬೇಕು, ನನಗೆ ನೀವೋ ಪಾದ ಇಡೋದ್ರಿ. ಅಪ್ಪ ಅವ್ರ ನೀವು ನನ್ನ ಮೇಲೆ ಪಾದ ಇಡ್ರಿ, ನನ್ನ ತಲೆ ಮೇಲೆ. ಅಪ್ಪ ಅವ್ರ ಪಾದ ಇಡ್ರಿ, ಭಾಗ ಆಯ್ತಾನೆ ರೀ, ಪಾದ ಗಟ್ಟಿ ಹಿಡ್ದಾನೆ ಎತ್ತು ಆಯ್ತಾನ ಇಡ್ರಿ. ಅಪ್ಪ ಅವ್ರ ತಲೆ ಮೇಲೆ ಪಾದ ಇಡ್ರಿ. ಅಪ್ಪ ಅವ್ರು ಆರಾಮ ಕೂರ್ಸ್ಕೊಂಡು ಕೂತಾರಿ, ತಲೆ ಮೇಲೆ ಪಾದ ಇಟ್ಕೊಳ್ತಾನೆ ರೀ. ಅಪ್ಪ ಅವ್ರ ತರ ಇಲ್ಲ ನಿಸ್ ಆಯ್ತಲ್ಲ, ಸುಮ್ಮಿರು ಭೀಮಣ್ಣನ ಏನಿಲ್ಲ. ಇಲ್ರಿ ಅಪ್ಪ ಅವ್ರ ಮತ್ತೆ ಅಂದ್ಕೊಂಡು ಪಾದ ಇಟ್ರು ಅಂದ್ರೆ ಯಾರ್ರೀ? ನಾ ದೆವ್ವ ಆಗ್ತಂದ್ರಿ ಅಪ್ಪ ಅವ್ರ, ನಾ ಸತ್ತನಿ ಖರೆ, ದೆವ್ವ ಆಗುವ ಅಪೇಕ್ಷೆ ಇಲ್ಲ. ನಾ ದೆವ್ವ ಅಲ್ಲಿನ ನನಗೆ ಮೋಕ್ಷ ಆಗ್ಬೇಕು, ಸತ್ತನ್ಯ ಮೋಕ್ಷ ಆಗ್ಬೇಕು. ನೀವೇ ಪಾದ ಇಡ್ರಿ ಅಪ್ಪ ಅವ್ರ, ನೀವೇ ಪಾದ ಇಡ್ರಿ ಅಪ್ಪ ಅವ್ರ, ನೀವೇ ಪಾದ ಇಡ್ರಿ ಅಪ್ಪ ಅವ್ರ ತಗೊಂಡು ಹೇಳ್ತಾರೆ. ಅಪ್ಪ ಅವ್ರತಾರು ಇಡನಪ್ಪ, ಆಯ್ತಲ್ಲೋ ಇಡ್ರಿ ಅಪ್ಪ ಅವ್ರ, ಈ ಸದ್ಯ ನೀವು ಇಡಬೇಕೀಗ. ಗಟ್ಟಿ ಪಾದ ಕೂತ್ಬಿಡ್ತಾನೆ, ಇಡ್ರಿ ಅಪ್ಪ ಅವ್ರ, ಇಡ್ರಿ ಬಿಡುದೇ ಅಲ್ರಿ. ಅವ್ರಂತಾರೆ, ಆಯ್ತು ನೀ ಸತ್ಯಲ್ಲ? ಹ್ಞೂ ರೀ ಸತ್ತನ್ರಿ. ಚಲೋ ಸತ್ತರಿ, ಆಯ್ತು ಪಾದ ಎರಡೂ ಪಾದ ಅವ ತೋತಾನ್ರಿ. ಎರಡೂ ಪಾದ ಇಟ್ಕೊಂಡ್ಬಿಡ್ತಾನೆ, ಇಟ್ಕೋತಾನು. ಅಪ್ಪ ಅವರು ತಲೆ ಮೇಲೆ ಪಾದ ಇಟ್ಟು ಆಶೀರ್ವಾದ ಮಾಡ್ತಾರೆ. ಪಾದದಲ್ಲಿ ಎಂಥ ಶಕ್ತಿ ಅಂದ್ರೆ, ಶಂಕರಾನಂದ ಗುರುಗಳ ಕುರಿತು ಯಾವ ವಿದ್ಯಾರಣ್ಯ ಗುರುಗಳು, ಅವ್ರ ಗುರುಗಳು ಶಂಕರಾನಂದ ಗುರುಗಳು. ನಮೋ ಶಂಕರಾನಂದಾಯ ಮಹಾಮೋಹ ಗ್ರಾಸೈಕ ಕರ್ಮಣೆ ಅಂತ ಹೇಳ್ತಾರೆ. ನಮೋ ಶಂಕರಾನಂದಾಯ, ಶಂಕರಾನಂದ ಗುರುಗಳಿಗೆ ನನ್ನ ನಮಸ್ಕಾರಗಳು. ಎಂಥ ಪಾದ ಅಂದ್ರೆ ಮಹಾಮೋಹ ಗ್ರಾಸೈಕ ಕರ್ಮಣೆ ಅಂತ. ಮಹಾಮೋಹ ಅಂತಕ್ಕಂಥ ಮೊಸಳೆಯನ್ನು ನಾಶ ಮಾಡು, ತಿಂದು ಹಾಕ್ತಕ್ಕಂಥ ಶಕ್ತಿ ತಮ್ಮ ಪಾದದಲ್ಲಿದೆ. ಮೋಹ ಅಂತಕ್ಕಂಥ ಮೊಸಳೆಲ್ಲ, ಮೋಹ ಅನ್ನೋದು ಎಷ್ಟೋ ಮಂದಿ ನಾಶ ಮಾಡಿದ ಜಗತ್ತಿನಲ್ಲಿ, ಅನೇಕ ಜನ್ಮಗಳ ಕಾರಣ ಇದೆ. ಅಂಥ ಮೊಸಳೆಯನ್ನು, ಮೋಹ ಅಂತಕ್ಕಂಥ ಮೊಸಳೆಯನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗಳೇ ತಮ್ಮ ಪಾದಾರವಿದ್ದಲ್ಲಿ ಅದು ಅಂಥ ಶಕ್ತಿ ಅದ. ತಮ್ಮ ಅಂಥ ಪಾದಗಳು, ತಮ್ಮ ಪಾದಗಳಿಗೆ ನಮೋ ಶಂಕರಾನಂದಾಯ ಅಂತ ಅಲ್ಲಿ ಹೇಳಿ ನಮಸ್ಕಾರ ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಅಂಥ ಶಕ್ತಿ, ಮೋಹವನ್ನು ಕಡಿತಕ್ಕಂಥ ಶಕ್ತಿ ಗುರುಳಿದ. ಯಾವಾಗ ಅವನೇ ಪಾದವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಇಟ್ಕೊಂಡ ಗುರುಗಳಿಗೆ ಕರುಣೆ ಬಂತು. ಮತ್ತು ಮೊದಲು ಸೇವೆ ಮಾಡಿದ್ರಲ್ಲೇ, ಸೇವೆ ಮಾಡಿದಿಲ್ರಿ, ಸೇವೆ ಮಾಡ್ರೆ ಸಮಯಕ್ಕೆ ಅನುಕೂಲ ಆಗ್ತದೆ ರೀ. ಸೇವೆ ಬಲ ಭಾಳ ದೊಡ್ಡದ್ರಿ. ಸಮಯ ಬಂದಾಗ ಅದ್ರ ಫಲ ಸಿಗ್ತದೆ. ಒಮ್ಮೆ ಸೇವೆ ಮಾಡ್ತಕ್ಕಂಥ ಮನಸ್ಸು ಬರೋದು ಕೆಲವೊಬ್ರಿಗೆ ಏನೋ ಅಭಿಮಾನ ಕಾಡ್ತಿತ್ತು. ಆದ್ರೆ ಸೇವೆ ಮಾಡೋದು ಭಾಳ ಮಹತ್ವ. ಯಾವಾಗ ಪಾದ ಇಟ್ಕೊಂಡ ಗುರುಗಳು ಸಂಕಲ್ಪ ಮಾಡಿದ್ರು, ಏನಾಗಿದ್ರೆ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿದ್ರೆ ನಾವೆಲ್ಲ ಎಲ್ಲಿ ಮಾಡ್ತೀವಿ? ಮೊಳಕಾಲ ನಮಸ್ಕಾರ ಮಾಡ್ತೀವಿ. ಎಲ್ಲಿ ಮಾಡ್ತೀರಿ? ಏನು ತಲೆಯು ಆಯಿತು? ಎಲ್ಲಿ ಮಾಡ್ತೀರ ನಮಸ್ಕಾರ? ಪಾದಕ್ಕೆ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು ಏನಂದ್ರೆ, ಗುರುಗಳ ಪಾದ ಅಂದ್ರೆ ನೀವು ಕಪ್ಪಲ್ಲಿಗೆ ಬರ್ತಿರಲ್ಲ, ಬೋರ್ ಮೇಲೆ ಬರ್ತಿರಲ್ಲ,
ಬರೆದ ಅಕ್ಷರಗಳನ್ನು ಅಳಿಸೋ ಸಲುವಾಗಿ ಕೈ ಒಂದಿರ್ತದೆ, ಏನದು ಡಸ್ಟರ್ ಇರ್ತಲ್ಲ, ಆ ಡಸ್ಟರ್ ತೊಗೊಂಡು ಈಗ ವರ್ಷದ ಅಕ್ಷರ ಹಾಕವ್ರೆ ಅಳಿಸೋತಲ್ಲ. ಬ್ರಹ್ಮದೇವರ ಸರಸ್ವತಿ ದೇವಿ ದುರಡಿ ಜಗಳಾಡಿ ಅಕಸ್ಮಾತ ಈಗ ಹೆಚ್ಚು ಕಡೆ ಬರೆದಿರೋದ್ರ, ನೀವು ಹಾಗೆ ಮಾಡಿಲ್ರಿ, ಹೀಗೆ ಮಾಡಿಲ್ಲ, ನಾರದ್ರ ನೀವು ವ್ಯವಸ್ಥೆ ಮಾಡಲಿಲ್ಲ, ನೀವು 4 ಮುಖ ಅದಾವ, ನಾ ಹೆಂಗೆ ವ್ಯವಸ್ಥೆ ಮಾಡಲಿ, 4 ಊಟಕ್ಕೊಮ್ಮೆ ಹೆಂಗೆ ಕೊಡಲಿ, ಏನು ಕಿರಿಕಿರಿ ಮಾಡಿದ್ರು ಒಂದು ಸರಸ್ವತಿ ದೇವಿ. ಆ ಗುಂಗಿನೊಳಗೆ ಬ್ರಹ್ಮದೇವ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾರು ಹಣೆ ಬರೆದಿದ್ರೆ ಕಷ್ಟದ ತೊಂದರೆ ಎತ್ಕೊಂಡು ಹೇಳಿದ್ರೆ ಆ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿಗಳಿರ್ತದೆ. ಬ್ರಹ್ಮದೇವರ ಹಣೆ ಬರ ಪಾದಕ್ಕೆ ನಮಸ್ಕಾರ ಮಾಡಿದವರು ಮಾಡ್ತಾರಲ್ಲ, ಅವ್ರ ಪಾದಕ್ಕೆ ಹಣೆಯ ಸ್ಪರ್ಶ ಆದ್ರೆ ನಮ್ಮ ಹಣೆ ಬರಹ ಬದಲಾಗಿ ಬಂದಿರ್ತಕ್ಕಂಥ ಸಾವು ಬದಲಾವಣೆ ಆಗಿ ಸಜೀವಕಾರ ಸತ್ತವರು ಸಜೀವಕಾರ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿಗಳು ಇರ್ತದೆ. ಒಂದ್ಸಲ ಈ ಚನ್ನ ವರ್ಷವೇಂದ್ರ ಉಗುಳ್ತಾ ಇಲ್ಲಿ ಹಾರಿಯರ ಮಠ ಕಾರ್ಯಕ್ರಮ ಮಾಡ್ತಾರೆ ವರ್ಷ ನವರಾತ್ರಿ. ಅವರೊಮ್ಮೆ ಗಾಣಗಾಪುರ ಹೋಗ್ತಾರೆ, ಎಲ್ಲ ಶಿಷ್ಯರು ಕೊಡ್ತಾರೆ. ಅಪ್ಪವ್ರ ಗಾಣಗಾಪುರ ಹೋಗಿ ಬರು ನೋಡ್ರಿ ಅಪ್ಪವ್ರ ಅಂತ, ನಡ್ರಿ ಹೋಗೋಣತ್ತಾರ. ಅವ್ರು ಕಡೆಗೆ ಮಾಡ್ರಿ ಅವರು ಅಪ್ಪ ನಡ್ರಿತಾರೆ. ಇಷ್ಟು ದೊಡ್ಡ ಬೆತ್ತ ಕೈಯೊಳಗೆ ಇಷ್ಟು ದಪ್ಪ ಅಂಥದ್ದು ಹೋಗ್ತಾರೆ. ಹೋಗಿ ಆ ನದಿ ದಂಡೆಯೊಳಗೆ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ದೇವಸ್ಥಾನ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಕೂಡ್ತಾರೆ. ಅವ್ರ ಶಿಷ್ಯನಿಗೆ ಏನು ಸೇವೆ ಹೇಳ್ತಾರೆ, ಇದು ಮಾಡ ಅಂತೇನು ಏನು ಹೇಳ್ತಾರೆ. ಅವನು ಮಾಡಿದ್ರು ಮರೆತು ಬಿಟ್ಟಿರ್ತಾನೆ. ಮರೆತ ಏನಂತ ಕೈ ಒಳಗಿನ ಬೆತ್ತ ತೊಗೊಂಡು ಇಷ್ಟು ದಪ್ಪ ಬೆತ್ತ ತೊಗೊಂಡು ಅವನು ತಲೆ ಹೊಡೆದು ಬಿಡ್ತಾರೆ. ತಲೆ ಹೊಡೆದು ಇಬ್ಬಾಗ ಆಗಿ ರಕ್ತ ಸೋರಿ ಸತ್ತೋಗ್ಬಿಡ್ತಾನೆ ಅಲ್ಲಿ ಕೊಲ್ಲನ. ಹಿಂಬಾಲ 10-16 ಮಂದಿ ತರಪ್ಪವ್ರ ಇನ್ನು ಊರಿಗೆ ಹೋಗಿ ಏನು ಹೇಳಿದ್ರಪ್ಪವ್ರ, ಮುಖ ಹೆಂಗೆ ತೋರಿಸಿ ಹೋಗಿ ಹಿಂಗೆ ಮಾಡಿಬಿಟ್ರಿ ನೀವು, ಇನ್ನು ಏನಾದ್ರು ಮಾಡೋದು, ಏನು ಮಾಡಿದ್ರಪ್ಪ ಅವ್ರ ಗಾಬರಿ ಕೇಳ್ತಾರೆ. ಏನು ಮಾಡೋದು, ಸತ್ರ ಏನು ಮಾಡ್ತಾರೆ ಕೇಳ್ತಾರೆ. ಸತ್ರ ಏನು ಮಾಡ್ತೀರಿ, ಅದನ್ನ ಮಾಡೋದು. ಈಗ ಹೊಡೆದಿವು, ಅವ್ನು ಸತ್ತಾನ, ಮುಂದೆ ಏನು ಮಾಡೋದು, ಬಾಕಿ ಬಿಡ್ತು ಅಂತಿಕರೆ ಮಾಡೋದಷ್ಟೇ ಬಾಕಿ ಬಿಡ್ತು, ಮಾಡಿಬಿಡ್ರಿ ಅಂತಿಕ್ರೆ. ಅಪ್ಪ ಅವ್ರ ಅಣ್ಣ ತಮ್ಮ ಬಂಧುಗಳ ತಾಯಿ ತಂದೆ ಎಲ್ಲ ಅಲ್ಲಿ ಅಂತಿಕ್ರಲ್ಲಿ ಹೆಂಗೆ ಬಿಡಿ, ಈಗ ತೊಗೊಂಡ್ರಿ ಅಲ್ಲಿ ಮಾಡಿರಿ. ಅವ್ರು ಸನ್ಯಾಸಿ ಹೇಳಿ ಹೋಗ್ಲು ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಜೀವೋ ಬ್ರಹ್ಮ ಇವನ ಪರ. ಬ್ರಹ್ಮ ಸತ್ಯ ಜಗತ್ತು ಮಿತ್ಯದ, ಮಿತ್ಯ ಜಗತ್ತೊಳಗೆ ಇದು ಒಂದು ದಿವಸ ಬಿದ್ದು ಹೋದ್ರೆ ಯಾವಾಗಿದ್ರು ಹೋಗೋದು. ಅವರೆಲ್ಲ ಗಾಬರಿಯಾಗಿ ಅಪ್ಪವ್ರ ಹೀಗೆ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಪ್ಪವ್ರ, ಹೇಗೆ ಮಾಡಿದ್ರಿ ಅಪ್ಪವ್ರ, ಯಾತ್ರಾಗ ಬಂದ್ರೆ ಇಂಥ ದಂಡಿ ಯಾತ್ರಾ ಮಾಡಿಬಿಟ್ರಿ. ಗಾಬರಿಯಾಗಿ ಪ್ರಾರ್ಥನಾ ಮಾಡ್ತಾರೆ. ಆಗ ಗುರು ಅಂತಾರೆ, ನೀವು ತೊಂದರೆ ಏನು ನಿಮ್ಮೆಲ್ಲ ಹ್ಞೂ ರೀ ಅಪ್ಪವ್ರ. ಹೌದು, ಆ ಕೈಯಾಗಿ ಬೆತ್ತ ಇರ್ತಲ್ಲ, ಬೆತ್ತ ತೊಗೊಂಡು ಸರಿ ಬಾಜು ಇನ್ನೊಂದು ಬಡ ಹೇಳ್ತಾನೆ. ಇನ್ನೊಂದು ಬಡದಲ್ಲಿ ಈ ಮೊದಲು ಎರಡಾಗಿ ತೊಳಿತಾನೆ, 4 ಹಾಕತ್ತೇನ ಬಡ್ದು ಅಂತಾರೆ. ಹಾಗಾಗಿ ಇದು ಬೆತ್ತ ತೊಗೊಂಡು ಎಲ್ಲ ಶಕ್ತಿ ಐತಿ. ನಿಮಗೆ ತಿಳ್ತೈತಿ, ಬೆತ್ತ ತೊಗೊಂಡು ಮತ್ತೊಂದು ಹೊಡಿತಾರೆ. ಮಲ್ಕೊಂಡದಿ ಇರಾಕಿರ ಈಗ ಒಂದು ಹೊಡೆದು ಬಿಡ್ತಾರೆ, ಎಲ್ಲ ಹೊಡೆದು ತಲೆ ಕೂಡ್ಕೊಂಡು ಬಿಡ್ತು. ಮೊದಲು ಪೂರ್ತಿ ತಲೆ ಕೂಡಿ ಮೊದಲು ಹಂಗಾಗಿ ಅಪ್ಪವ್ರ ಬಡಿ ಯಾಕೆ ಹಿಡಿದ್ರೆ ಅಪ್ಪವ್ರ, ಬಡಿ ಯಾಕೆ ಹಿಡಿದ್ರೆ ಅಪ್ಪವ್ರ, ನಾ ಏನು ಮಾಡಿಲ್ರಿ, ನೀ ಏನು ಮಾಡಿಲ್ಲ ನಿನ್ನ ಬಾಯಲ್ಲಿ ಹೇಳಸಲಾಗಿ ಬಡಿಗೆ ತೊಗೊಳ್ಬೇಕಂತ ನೀ ಹೇಳ್ಬೇಕಲ್ಲ. ನೀ ಹೇಳೋದು ಬಿದ್ದಿದ್ದೆ ಒಂದು ಹೇಳ್ಬೇಕಲ್ಲ, ಬಡಿಗೆ ತೊಗೊಂಡು ಹಂಗೆ ಹೇಳ್ತೀನಿ ನೀನು. ಇನ್ನೊಂದು ಕೊಡಲಿ ಬೇಡಪ್ಪವ್ರು ಹೇಳಿ ಕೇಳ್ತಂತ ಅಂದರು. ಅಪ್ಪವ್ರ ಇದು ಮುಂದಿನ ಪ್ರವಾಸ ಸಾಕ್ರಿ ಅಪ್ಪವ್ರ, ಇನ್ನು ಊರಿಗೆ ಹೋಗಿ ನಡಿ. ಎಲ್ಲರೂ ಊರಿಗೆ ಹೋಗ್ರಪ್ಪ, ಮುಂದಿನ ಪ್ರವಾಸ ಸಾಕಂತೇಳಿ ಏನು ಮಾಡ್ತಾರೆ, ಮತ್ತೆ ಮರಳಿ ಊರಿಗೆ ಬರ್ತಾರೆ. ಊರಿಗೆ ಬರಾಕತ್ತಾರೆ, ತಯಾರಾಕಾರ. ಆಗ ಅಲ್ಲಿದ್ದವ್ರು ಕೆಲವ್ರು ಬರ್ತಾರೆ. ಅವ್ರಂತವ್ರು, ಅಪ್ಪವ್ರ ಒಂದು ಬೆತ್ತ ತೊಗೊಂಡು ಹೊಡೆದು ಬಿಡ್ರಿ, ತಲೆ ಹೊಡೆದ ಸತ್ತು ಹೋಗಿಬಿಟ್ಟ. ಮತ್ತೊಂದು ಬೆತ್ತ ತೊಗೊಂಡು ಹೊಡೆದ ಬಿಡ್ರಿ, ಸತ್ತವಾಗ ಎದ್ದು ಜೀವಂತ ಅದ, ಪೂರ್ತಿ ತರಿ ಸಹಿತ ಕೊಡ್ಬೋದು, ಎಲ್ಲ ಆಯ್ತು. ಇದು ಎದಕ್ಕಾಯ್ತು ಏನಂತ ನಮ್ಗೇನು ತಿಳಿಲಿಲ್ಲರಪ್ಪ, ಎದಕ್ಕಾರೆ ಆಯ್ತು ಹಿಂಗೆ ಅಂತ ಕೇಳ್ತಾರೆ ಅವ್ರು. ಅವ್ರ ಥರ ಇವು ಎದಕ್ಕಾರೆ ಆಯ್ತಂದ್ರೆ ಏನು ಹೇಳಿ ನಿಮಗೆ. ಆ ಮಗನಿಗೆ ಸಾವಿತ್ತು ಮುಂದೆ. ಅವು ನನ್ನ ಮುಂದೆ ಸತ್ತಂದ್ರೆ ಸಾಯಾದ್ರೆ ಉಳಿಸಾಕ್ರೆ ಬರ್ತೈತಿ. ಎಲ್ಲೇನು ಸತ್ತಿದ್ದ ಏನು ಮಾಡ್ದ ಉಳಿಸಾಕ್ಬೇಕಲ್ಲ. ಅದಕ್ಕೆ ಬ್ರಹ್ಮದೇವರು ಅವನ ಹಣಿ ಮೇಲೆ ಬರ್ದಿದ್ದಪ್ಪ, ಏನಂತ ಇಂಥ ನೀವು ಸಾಯಿಲ್ಲದ ಬರ್ದದ್ದು. ಅವ್ನು ಸಾಯಕತ್ತ ನಾವು ಬೇರೆ ಕಡೆ ಇರ್ತಿದ್ವಿ, ಬೇರೆ ಕಡೆ
ಅವ್ನು ಸತ್ತಾಗ ಮೊದಲು ಹೋಗೋದ್ಬೇಕಲ್ಲ ಅಲ್ಲಿ ಹೋಗಿ ನಮಗೆ ಸೋಡಿರುದ್ರ ನಮ್ಗೆ ಯಾವ ಸೋಡ ತ್ಯಾಗ ಮಾಡ್ಕೊಂಡ್ರೆ ಚಲೋ ಅದಕ್ಕೆ ನಮ್ಗೆ ಈಗ ಬಿಡು ಸಿಕ್ತು ಯಾತ್ರಾಗ ಬಂದಿದ್ದು ನೀವು ಕೆಲಸ ನಮಗಿದ್ದಿಲ್ಲ ಈಗ ಮತ್ತೊಂದು ಹೊಡೆದೀವಿ ಸತ್ತು ಹೋದ ಮತ್ತು ಬ್ರಹ್ಮದೇವ್ರ ಪ್ರಕಾರ ಸತ್ತಂಗತ್ತೀಗ ಮತ್ತು ಅವ್ರು ಬ್ರಹ್ಮದೇವ್ರು ಸಾಯ್ತಾನೆ ಬರ್ದೇವ್ರು ಮುಗಿತದ ಮತ್ತೊಂದು ಹೊಡೆಗೆ ಎತ್ತಲ್ಲ ಬ್ರಹ್ಮದೇವ್ರು ಇನ್ನೇನು ಮಾಡ್ತಾನೆ ಅವ್ನು ಹಣೆ ಬದಲಾಗಿ ಹೋತು ನಮ್ಮ ಅವ್ರ ಕೈ ಒಳಗೆ ಇರ್ತಕ್ಕಂಥ ಬೆತ್ತ ತೊಗೊಂಡ್ರೆ ಅಪ್ಪಾರ ಚೇತ್ರ ಒಳಗೆ ವಿಷಯ ಬರ್ತದೆ ನೋಡ್ರಿ ಬೆತ್ತ ಸ್ಪರ್ಶ ಮಾಡ್ರೆ ಸತ್ತು ಹೋಗಿರ್ತಕ್ಕಂಥ ಮರ ಸಜೀವಾಗತಿ ಮತ್ತು ವರ್ಷವೇಶ್ವರಪ್ಪ ಅವ್ರದ ಚಂದ್ರಶೇಖರೇಂದ್ರಪ್ಪ ಅವ್ರ ಕೈ ಒಳಗೆ ಬೆತ್ತ ಹೊಡೆದು ತಲೆ ಹೊಡೆದು ಮತ್ತೊಮ್ಮೆ ಹೊಡೆದ ಕೂಡಿ ತಯಾರಾಗಿ ಸಜ್ಜಾತ ಅದಕ್ಕೆ ಮತ್ತೊಮ್ಮೆ ಹೊಡೆದು ಬಿಟ್ಟು ಇವೇ ಎದ್ದು ಬಿಟ್ಟ ಎಲ್ಲಿ ಹೋಗಿ ಸಾಯ್ಬೇಕಾಯ್ತಲ್ಲ ಅಲ್ಲಿ ಆ ಕಡೆ ಅವನು ಬ್ರಹ್ಮದೇವ್ರು ಬರೆದ ಪ್ರಕಾರ ಸತ್ತಿದ್ದಂದ್ರೆ ಅಲ್ಲಿ ಅವ್ರು ಉಳಿಸೋದು ಸಾಧ್ಯ ಹಾಕಿದ್ರು ಅದಕ್ಕೆ ಬ್ರಹ್ಮದೇವ್ರ ಹಣೆ ಬರ್ದಿದ್ರು ನೋಡು ಅದು ಬದಲಾವಣೆ ಮಾಡುತ್ತೆ ಅದು ಬದಲಾವಣೆ ಮಾಡಿವಿ ಏನಿಲ್ಲ ನಡಿ ಹೂ ಮತ್ತು ಹ್ಞೂನಪ್ಪ ಸಂತೋಷ ಆತ್ರಪ್ಪ ಎಲ್ಲ ಕೊಡ್ತಿದ್ದ ಮಹಾತ್ಮರ ಶಕ್ತಿ ಅಂತ ಇರ್ತಾರೆ ಎಷ್ಟು ಶಕ್ತಿ ಇರ್ತದೆ ಅದಕ್ಕೆ ಅಪ್ಪ ಅವ್ರ ತಲೆ ಕೆಟ್ಟು ಮೋರ ಬಟ್ಟೆ ಆಗಿರ್ತಕ್ಕಂಥ ಭೀಮಸೇನ ತಲೆ ಮೇಲೆ ಆಯಿತು ಅದು ಪಾದ ಇಟ್ಟು ಅಂತಾರೆ ಒಮ್ಮಿಂದೊಮ್ಮೆ ಅವನು ಅವೇನು ಬರ್ತಾರೆ ದೇವರು ಎಷ್ಟು ದಿವ್ಸಕ್ಕೆ ಹುಚ್ಚಾಗಬೇಕು ಹೀಗಾಗಬೇಕು ಹಾಗೆ ಬರ್ದಿರ್ತಾನೆ ಬರ್ತಾರೆ ಅದೆಲ್ಲ ಬದಲಾವಣೆ ಪಾದ ಸ್ಪರ್ಶ ಆದ ತಕ್ಷಣದ ಬದಲಾವಣೆ ಆಗಿಬಿಟ್ಟು ಒಮ್ಮೆ ಹುಷಾರಾಗಿಬಿಟ್ರಿ ಹುಷಾರಾದ ಅಪ್ಪವ್ರ ನಾನು ಧನ್ಯನಾದೆ ಅಪ್ಪವ್ರ ನಾನು ಧನ್ಯ ಅದೇ ತಲೆ ಅಪ್ಪವ್ರ ಪಾದವ್ರಿ ಆನಂದ ಆಯಿತು ನಾನು ಧನ್ಯ ಆದ್ರೆ ಅಪ್ಪವ್ರ ಧನ್ಯ ಆದ್ರೆ ಅಪ್ಪರು ಯಾವಾಗ ಬಂದನ ಇಲ್ಲಿ ಯಾವಾಗ ತಂದಾರ ತಮ್ಮ ಪಾದ ನನ್ನ ತಲೆ ಮೇಲೆ ಅಪ್ಪರ ಎಂಥ ಪುಣ್ಯ ನಂದು ಸಂತೋಷ ಆಗಿ ಕುಣಿದಾಡ ಮೊದಲು ಹುಚ್ಚ ಆಗಿ ಕುಣಿದಾಡ್ತಿದ್ದ ಕಲ್ಲು ಹೋಗ್ತದ ಮಂದಿಗೆ ಸಂತೋಷ ಆಗಿ ಕುಣಿದಾಡಿದ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿದ ಅಪ್ಪವ್ರು ತಲೆ ಮೇಲೆ ಹಸ್ತಾಟ ಆಶೀರ್ವಾದ ಮಾಡಿದ್ರು ಇನ್ನು ಮೇಲೆ ನಿರಾಭಾರಿಯಾಗು ಭಾರ ಹಾಕೋಬೇಡ ನಿರಾಭಾರಿಯಾಗು ತಲೆಯಿಂದ ಎಲ್ಲ ನನಗೆ ಒಪ್ಪಿಸು ಎಲ್ಲ ನನಗೆ ಒಪ್ಪಿಸ್ಬಿಡು ನನಗೆ ಒಪ್ಪಿಸು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮುರುಜು ಎಲ್ಲವನ್ನ ತ್ಯಾಗ ಮಾಡು ನೀನು ನನಗೆ ಶರಣಾಗ್ತರಾಗ ನಿನ್ನ ರಕ್ಷಣೆ ಮಾಡು ಭಾರ ನಾನು ಕೊಡೋದು ಚಿಂತೆ ತೆಗೆದಾಕು ಹಾಕ್ತಿಲ್ಲ ಅಂತಿದ್ದು ಹ್ಞೂರಪ್ಪರ ಅಂತಂದ ಅಪ್ಪರ ಗಿಡ ಬಾಡಿದ ಬರ್ತಾವೆ ನೀರು ಹಾಕಕ್ಕೆ ಹೋಗ್ಕೊಂಡ್ರಿ ಅಪ್ಪರ ನೀರು ನೆನಪೋದು ಈಗ ನೀರು ನೆನಪೋದು ಗಿಡ ನೆನಪೋದು ಶೇವ್ ಮಾಡಕ್ಕೆ ಅಪ್ಪರ ಮುಸ್ಕೊಂಡು ಹೋಗಿ ಯಾವ ಹುಚ್ಚಾಗಿ ತಲೆ ಕೆಟ್ಟು ಮೊರ ಬಿಟ್ಟು ಸತ್ತನೆ ಗೋರ್ಯಾಡ ಇನ್ನೂ ಮುಚ್ಚಾಕ ಅಳವ ನಾನು ಜೋಡಿಯಾಕೆ ಕಳಬಾರಿ ನನ್ನ ಸಲುವಾಗಿ ಅದು ಕೇಳ್ತಕ್ಕಂಥ ಪುರುಷ ಸಜೀವಾಗಿ ಹೋಗಿ ಏನು ಮಾಡಿದ್ರೆ ಹೋಗಿ ನೀರು ಹಾಕ್ಲಿತ್ತ ಶೇವ್ ಮಾಡಕತ್ತ ಅಪ್ಪವ್ರ ಪೂಜಾತ್ ಮಾಡಕ್ಕೆ ಟೈಮ್ ಬಳೈತ್ರಪ್ಪವ್ರ ಅಪ್ಪವ್ರ ಯಾವಾಗ ಬಂದನ್ನ ಯಾವಾಗ ಬಂದದಿ ನೀವು ಕರ್ಕೊಂಬಂದಾರ ಬಂದದಿ ಬರೋಬರ್ತಿ ಈಗ ಪೂಜಾ ಸಮಯ ಇಲ್ಲ ಪ್ರಸಾದ ಸಮಯ ಐತಿ ಎಲ್ಲರೂ ಕೂಡ ಪ್ರಸಾದ ಮಾಡಿ ಶಿವರಾರಿ ಏನ ಮೇಲೆ ಒಂದೇ ರೀತಿ ವಿಚಾರ ಮಾಡೋದು ಕೂತು ಹುಚ್ಚಾಗೋಕ್ಕೆ ಹೋಗ್ಬೇಡ ನೀನು ಬದಲಾವಣೆ ನೀನು ದೈವ ಬದಲಾಗೈತಿ ನೀನು ಚಿಂತೆ ಮಾಡಿ ಕೂಡ ಎಲ್ಲ ಸರಿ ಅಪ್ಪರ ಶುರು ಮಾಡಿದ್ರು ಪಾವರಣ ಮತ್ತೆ ಅಪ್ಪರ ಶೇರ್ ಮಾಡ್ಲಿಕ್ಕೆ ಶೇರ್ ಮಾಡ್ತಾ ಹೆಚ್ಚು ಈಗ ಹೆಚ್ಚು ಮನೆಯಾಗ ಹೇಳಿದ್ರೆ ಹೀಗಾಗಿತ್ತು ನೀವು ಹಾಗಾಯಿತು ಈಗ ಕಲ್ಲು ಹೋಯ್ತಿದ್ದಿ ಹೀಗೆ ಮಾಡ್ತಿದ್ದಿ ಹಾಗೆ ಮಾಡ್ತಿದ್ದಿ ಅಪ್ಪವ್ರ ಪಾದ ಇಟ್ಕೊಂಡು ನಂತರ ಆಗ ಅಪ್ಪವ್ರ ಪಾದ ಇಟ್ಟರೆ ಆಗ ನಿನ್ನ ತಲೆ ಶುದ್ಧಿಯಾಗಿ ಬಂತು ಇದಕ್ಕಂದು ನೀನು ಮುಗಿದಿತ್ತು ನೀನು ಅಳುದು ಬಾಕಿ ಕೇಳ್ತಿದ್ದಿಲ್ಲ ನೀನು ಅಳುದಷ್ಟು ಬಾಕಿ ಉಳಿದಿತ್ತೇನ ಅದಷ್ಟನ್ನು ಅಷ್ಟು ಅಪ್ಪವ್ರ ಪಾದ ಸಿಕ್ತು ಚಲೋ ನಿಂದು ದೈವ ಚಲೋತ್ತ ಎಲ್ಲ ಅವೇನೇನು ಮಾಡಿದ್ರು ಎಲ್ಲ ಸೇರ್ತಾರೆ ಮುಂದೆ ಹೇಳಿದಾಗ ಅವು ಮತ್ತು ಭಾಳ ಪರಿಣಾಮ ಅನ್ನಿಸ್ತವು ಇದನ್ನೆಲ್ಲ ಮಾಡಿ ಮತ್ತು ರಕ್ಷಣೆ ಮಾಡಿದಾಗ ಸದ್ಗುರುನಾಥ ತಿಳ್ಕೊಂಡ್ರೆ ಎಲ್ಲ ಜವಾಬ್ದಾರಿ ಸದ್ಗುರುನಾಥ ಒಪ್ಪಿಸಿ ಸುಮ್ಮನೆ ನಿಮಿತ್ತಿ ಮಾತ್ರ ಮನೆಗೆ ಹೋಗೋದು ಬಂದು ಅಪ್ಪವ್ರ ಸೇವೆ ಮಾಡೋದು ನಿಮಿತ್ತಿ ಮಾತ್ರ ಮನೆಗೆ ಹೋಗೋದು ಮತ್ತು ಅಪ್ಪವ್ರ ಸೇವೆ ಮಾಡೋದು ಅಲ್ಲೇ ಆನಂದ ಅಪ್ಪವ್ರ ಜೊತೆಗೆ ಇರ್ತಾಯಿದ್ದ ಭೀಮಸೇನ ಅಪ್ಪರ ಅನುಗ್ರಹದ ಧನ್ಯನಾದ ಅಂತ ಚಲೋ ಅದು ಇದಕ್ಕೆಲ್ಲ ಏನು ಬೇಕ್ರಿ ಗುರುಗಳ ಕೃಪಾಶೀರ್ವಾದ ಗುರುಗಳ ಕೃಪಾಶೀರ್ವಾದ ಎಂಥ ಕಠಿಣ ಸಂದರ್ಭದಲ್ಲಿ ಕೂಡ ಗುರುಗಳು ರಕ್ಷಣೆ ಮಾಡ್ತಾರೆ ನಂಬಿರಕ್ಕೆ ಮೊದಲು ನಂಬಿ ಕೆಟ್ಟವರಿಲ್ಲ ಓ ರಂಗಯ್ಯನ ನಂಬಲಾಗರದ ಕೆಟ್ಟವರು ಅಂತ ನಂಬಿರ ಕೆಡುವುದಿಲ್ಲ ನಂಬಲಾರದೆ ಕೆಟ್ಟ ಹೋಗ್ತಿರ್ತಾರೆ ಜನರು ಅದಕ್ಕೆ ನಂಬರು ನೆಚ್ಚರು ಬರಿದೆ ಕರೆಯವರು ಡಂಬದ ಭಕ್ತರು ಲೋಕದ ಜನರು ನಂಬಿ ಕರೆದರೆ ಓ ಎಂಬನು ಶಿವನು ನಂಬದ ನೆಚ್ಚದೆ ಬರಿದೆ ಕರೆದರೆ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವಾತ ಅವ್ರ ತಲೆನ ಹತ್ತಿ ಕುಣಿದಾಡು ಉಪಯೋಗ ಅಲ್ಲವ ಕೊಂಬ ಮೆಟ್ಟಿ ಮತ್ತು ಮೇಲೆ ಕೊಂಬ ಹಚ್ಚಿ ಕೂದು ಈ ಉಪಯೋಗ ಕೂದಿ ಬಿಡುತ್ತೆ ಕೊಂಬ ಅದಕ್ಕೆ ನಂಬಿ ಕರೆದ್ರೆ ಓಯ್ ಮನುಷ್ಯ ನಂಬಿ ಕರೆದ್ರೆ ಪರಮಾತ್ಮ ಹೋಗಿ ಕೊಡ್ತಾರಂತ್ರಿ ಸದ್ಗುರುನಾಥ ಆಶೀರ್ವಾದ ಮಾಡ್ತಾರ ಎಂಥ ಕಠಿಣ ಸಂಬಂಧ ಉಳಿಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲ ಅನುಕೂಲ ಆಗ್ತದೆ
ಮೊದಲು ನಂಬಿಕೆ ಕಾರಣ ಶಿವ ಸಾಂಬೌಲಿ ಅಂತ ಹೇಳ್ತಾರೆ. ನಂಬಿಕೆ ಕಟ್ಟವ್ರೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಸಂಪೂರ್ಣವಾಗಿ ನಂಬಿ ಅಪ್ಪವ್ರು ಸೇವೆ ಮಾಡ್ತಿರ್ತಕ್ಕಂಥ ಭೀಮಸೇನ ಅಂತ ಕಠಿಣ ಸಂದರ್ಭದಲ್ಲಿ ಕೂಡ ಕೊನೆಗೆ ಮತ್ತೆ ಸಮಯಾನುಸಾರ ದೈವಾನುಸಾರ ಅಪ್ಪವ್ರ ಪಾದ ತಲೆ ಮೇಲೆ ಇಟ್ಕೊಂಡ ಪರಮ ಪಾವನನಾದ ಧನ್ಯನಾದ ಅವನು ಕೃಪಾಶ್ವರ ಆಯಿತು, ಉದ್ಧಾರ ಆದ, ಸದೃಢ ಸದಿ ಶ್ರೇಷ್ಠ ಅಂಥ ಸದೃಢ ನಾವನ್ನೆಲ್ಲ ಪಡೆದಿರಲಿಲ್ಲ. ಅಂಥ ಮಹಾಸಾಮರ್ಥ್ಯ ಸದೃಢ ಪಡೆದೀವಿ ನಾವು. ನೀವು ಕೂಡ ನಿಜವಾಗಿ ಧನ್ಯರ. ಎಲ್ಲರೂ ಕೂಡ ಯಾವ ಚಿಂತೆಯನ್ನು ಮಾಡಿ ಹುಚ್ಚ ಆಗದೆ ಎಲ್ಲರೂ ಅಪಾರ ನಾಮಸ್ಮರಣೆ ಮಾಡಿ ಉದ್ಧಾರ ಆಗ್ತಕ್ಕಂಥ ಸಾಮರ್ಥ್ಯ ಸದೃಢ ಅನುಗ್ರಹ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗದ 22ನೇ ಅಧ್ಯಾಯದ ವಾಗೃಪ ಪುಷ್ಪಗಳ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಹೌ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಸಾಷ್ಟಾಂಗ ಪ್ರಣಾಮ ಅರ್ಪಿಸಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ